ಗೊತ್ತಾಗ್ಲಿಲ್ವಾ? ಭೂಮಿ ತೂಕ ಪ್ರೇಮಲೋಕ. ಏನಾಯ್ತು ಅಂತ ಕೇಳ್ಬಹುದಾ ಕೇಳ್ಬಾರ್ದಾ? ಅಕ್ಕ ಅಲ್ಲೋಡು. ಏನಾದ್ರೂ ಮಾಡಿ ನನ್ನ ಮದುವೆ ನಿಲ್ಲಿಸ್ಬಿಡ್ತೀನಿ ಅಂದ್ಯಲ್ಲ, ನಿಲ್ಲಿಸ್ತೀಯಾ? ನಿಲ್ಲಿಸ್ತೀನಿ. ಐ ಕ್ಯಾನ್ ಡೂ ಇಟ್. ಐ ವಿಲ್ ಡೂ ಇಟ್. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು. ಹಾಯ್ ಹಲೋ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ SRK ಅರ್ಪಿಸುವ ಈ ಒಂದು ವಿಶೇಷವಾದ ನೇರಪ್ರಸಾರದ ಕಾರ್ಯಕ್ರಮ. ನಮ್ಮ ಜೊತೆ ಇವತ್ತು ಕೂಡ ಕಳೆದ ವಾರ ಇದ್ದಂಥ ಡಬ್ ಸ್ಮ್ಯಾಶ್ ಸ್ಟಾರ್ಸ್ ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ. ಆ್ಯಂಡ್ ಕಳೆದ ವಾರ ಜಾಸ್ತಿ ಮಾತಾಡೋಕ್ಕೆ ಬಿಡಲಿಲ್ಲ ಫ್ರೆಂಡ್ಸ್. ನೀವೇ ಕಾಲ್ ಮಾಡ್ತಾ ಇದ್ರಿ, ನೀವೇ ಪ್ರಶ್ನೆ ಕೇಳ್ತಾ ಇದ್ರಿ. ಆ್ಯಂಡ್ ಇವತ್ತೊಂದಷ್ಟು ಪ್ರಶ್ನೆಗಳನ್ನ ಅವ್ರಿಗೆ ಕೇಳಬೇಕು, ಅದಕ್ಕೆ ಏನಂತ ಉತ್ತರ ಕೊಡ್ತಾರೆ ಅವರು. ಆ್ಯಂಡ್ ನೀವು ಕೂಡ ಬೇಜಾರು ಮಾಡ್ಕೋಬೇಡಿ, ಏನು ಮೇಡಮ್ ಹಂಗಂತ ನಮಗೇನು ಮಾತಾಡೋಕ್ಕೆ ಅವಕಾಶ ಕೊಡೋದಿಲ್ವಾ ನೀವು ಅಂತ ಹೇಳಿ. ಖಂಡಿತ ಅವಕಾಶ ಕೊಟ್ಟೇ ಕೊಡ್ತೀನಿ. ಯಾಕಂದರೆ ದಿನ ಬೆಳಗಾದರೆ ಫೇಸ್ಬುಕ್ ಓಪನ್ ಮಾಡಿದ ತಕ್ಷಣ ನೀವು ಅವರ ಒಂದು ಹಾಡುಗಳನ್ನು, ಅವರು ಡಬ್ ಮಾಡಿರುವಂಥ ಹಾಡುಗಳನ್ನ ಕೇಳಿ ಅದನ್ನು ನೋಡಿ ಎಂಜಾಯ್ ಮಾಡಿ ಅವ್ರನ್ನ ಇವತ್ತು ನಮ್ಮ ಚಾನಲ್ಗೆ ಬಂದು ತಂದು ಕೂರಿಸಿದ್ದೀರಾ ಅನ್ನೋದಕ್ಕೆ ಖಂಡಿತ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಕನ್ನಡದ ಪ್ರತಿಭೆಗಳು ಹೊಸತನವನ್ನು ತಂದಿಡ್ತಾ ಇದ್ದಾರೆ ನಿಮ್ಮ ಮುಂದೆ. ಅದನ್ನು ಆಶೀರ್ವಾದ ಮಾಡಿ ಅವ್ರನ್ನ ಇನ್ನಷ್ಟು ಬೆಳೆಸಿ ಅಂತ ಕೇಳ್ಕೊತಾ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ತಡ ಮಾಡಲ್ಲ, ಅವ್ರನ್ನ ನಿಮ್ಮ ಮುಂದೆ ಪರಿಚಯ ಮಾಡಿಸ್ತೀನಿ. ಆ್ಯಂಡ್ ಸುಷ್ಮಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲೂ ರಘು ಅಂತಾನೆ ಫೇಮಸ್ ಆಗಿರುವಂತ ಡಬ್ ಸ್ಟಾರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ರು ಗೆಸ್ಟ್ ಇದ್ದಾರೆ ಆ್ಯಂಡ್ ಅವ್ರನ್ನ ನಾನು ಭೇಟಿ ಮಾಡ್ತೀನಿ ಹಾಫ್ ಅನ್ ಅವರ್ ಆದ್ಮೇಲೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಥಿಂಗ್ ಡಿಫ್ರೆಂಟ್ ಏನೋ ಒಂದಿದೆ. ಜಸ್ಟ್ ಇವ್ರ ಜೊತೆ ಮಾತಾಡೋದಷ್ಟೇ ಅಲ್ಲ, ನಿಮ್ಮ ಜೊತೆ ಮಾತಾಡೋದಷ್ಟೇ ಅಲ್ಲ, ಇನ್ನೊಂದು ರಿಯಾಲಿಟಿನ ನಿಮ್ಮ ಮುಂದೆ ತೋರಿಸೋಂಥ ಪ್ರಯತ್ನ, ಅದೇನು ಅನ್ನೋ ಒಂದು ಕುತೂಹಲ ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಂದುವರಿತಾ ಹೋಗ್ತಾ ಇರುತ್ತೆ. ಅದನ್ನ ಕಾಯ್ತಾ ಇರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಇಡ್ತಾ ಇದ್ದೀನಿ. ಕಳೆದ ವಾರ ಮಾತಾಡಿದೆ SRK ಟೀಮ್ ಏನು, ಹೇಗ್ ಬಂತು, ಎಲ್ಲ ಜನರೇ ಮಾಡಿರೋದು ಮೇಡಮ್ ನಮಗೆ, ಎಲ್ಲ ಅವರ ಪ್ರೀತಿ ಅಂತಾನೆ ನೀವು ಒಟ್ಟಾರೆ ಒಂದು ಲೈನಲ್ಲಿ ಇವತ್ತು ಹೇಳಿದ್ರೆ. ನೀವು ಈ ಒಂದು SRK ಟೀಮ್ ಮೂಲಕ ಇಷ್ಟೊಂದು ಒಳ್ಳೆ ಕಾರ್ಯ, ಮೊದಲನೇದಾಗಿ ಕನ್ನಡದ ಬಗ್ಗೆ ಇರುವಂತ ಒಂದು ಕಾಳಜಿಯನ್ನ ನೀವು ತೋರಿಸ್ಕೊಟ್ರಿ. ಸೊ ಈ ಒಂದು ಡಬ್ ಸ್ಮ್ಯಾಶ್ ಮೂಲಕ ಏನನ್ನ ಸಾಧಿಸೋಕ್ಕೋಸ್ಕರ ನೀವು ಮನಸ್ಸು ಮಾಡಿದೀರಾ ಅಂತ ರಘು ಅವರೇ? ಡಬ್ ಸ್ಮ್ಯಾಶ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಮೇಡಮ್ ಆಕ್ಟಿಂಗಿಗೆ. ಫಸ್ಟ್ ಈಗ ಎಷ್ಟೋ ಜನ ಶ್ರೀಮಂತರು ಇರಲ್ಲ, ಬಡವರೇ ಇರ್ತಾರೆ. ಸೊ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಇರಲ್ಲ, ದುಡ್ಡಿರಲ್ಲ ಆಕ್ಟಿಂಗ್ ಕ್ಲಾಸಿಗೆ ಹೋಗೋಕ್ಕೆ. ಸೊ ಡಬ್ ಸ್ಮ್ಯಾಶ್ ಬೆಸ್ಟ್. ಈಗ ಮೊನ್ನೆ ಲಾಸ್ಟ್ ವೀಕಲ್ಲಿ ನಾನು ಹೇಳಿದ ಥರನೇ ಈ ಯಾವುದೇ ಆ್ಯಕ್ಟರ್ನ ಧ್ವನಿನ ಅವರೇ ಫೀಲ್ ಮಾಡ್ಕೊಂಡು ನಾನು ಆ ಆ್ಯಕ್ಟರ್ ಅಂತಾನೆ ಫೀಲ್ ಆಗ್ಬೋದು. ಸೊ ಡಬ್ ಸ್ಮ್ಯಾಶ್ ಅನ್ನೋದು ಒಂದು ಆ್ಯಕ್ಟಿಂಗಿಗೆ ಪ್ಲಾಟ್ಫಾರ್ಮ್ ಮೇಡಮ್. ನಿಮ್ಮ ಪ್ರಕಾರ ಏನಂತೀರಾ ಸುಷ್ಮಿತಾ? ನನಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಡಬ್ ಸ್ಮ್ಯಾಶ್ ನಾನು ಸುಮ್ಮನೆ ಕ್ರೇಜಾಗಿ ಒಂದು ಮಾಡಿದೆ, ಟೈಮ್ ಪಾಸ್ಗೋಸ್ಕರ ಮಾಡ್ತಿದ್ದೆ. ಬಟ್ ಈಗ ಅದು ಹೆಂಗಾಗೋಗಿದೆ ಅಂದರೆ ಒಂಥರ ಅದೇ ನನಗೆ ಇಷ್ಟ ಆಗೋಗಿದೆ. ಆ್ಯಕ್ಟಿಂಗಿಗೆ ಒಂದು ಚಾನ್ಸ್ ಸಿಕ್ತು, ತುಂಬ ಖುಷಿ ಆಯಿತು. ಆ್ಯಕ್ಟಿಂಗ್ ಕೂಡ ಚಾನ್ಸ್ ಸಿಕ್ಕಿದೆಯಲ್ಲ, ಡಬ್ ಸ್ಮ್ಯಾಶಿಂದ ಆ್ಯಕ್ಟಿಂಗಿಗೆ ಚಾನ್ಸ್ ಸಿಕ್ಕಿದೆ ಅಂದರೆ ಒಂದು ಶಾಕಲ್ಲಿ ಇದ್ವಿ ನಾವು. ಸೊ ಸಿಕ್ಕಿದ್ದು ನಮ್ಗೆ ತುಂಬಾ ಖುಷಿ ಆಯಿತು. ಒಟ್ಟಾರೆ ಇಬ್ರು ಹೇಳೋದು ಇದೊಂದು ಮೊದಲನೇ ಹೆಜ್ಜೆ ಸಿನಿಮಾ ಇಂಡಸ್ಟ್ರಿಗೆ, ಆಕ್ಟಿಂಗಿಗೆ ಕಾಲಿಡೋಕೆ ಅಂತ ಹೇಳಿ. ವೀಕ್ಷಕರಿಗೆ ಗೊತ್ತಿದೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ಈ ಇಬ್ರು ಸ್ಟಾರ್ಸ್ ಒಂದೇ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಚಾನಲ್ ಅಲ್ಲಿ ಹೇಳೋದಕ್ಕೆ ನಂಗೆ ಖುಷಿ ಆಗುತ್ತೆ. ಅಂಡ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಫೀಲ್ಡ್? ಖುಷಿ ಆಯ್ತು ಮೇಡಮ್. ಒಂದ್ಸರಿ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಕಾಲ್ ಮಾಡಿ ತಕ್ಷಣ ಸರ್ ನೀವೇ ಮಾಡ್ಬೇಕು ಅಂದ ತಕ್ಷಣ ನಾನು ಏನ್ ಸರ್ ತಮಾಷೆ ಮಾಡ್ತಿದ್ದೀರಾ, ನಾವೆಲ್ಲೋ ಮನೇಲಿ ರೂಮ್ ಬಾಗ್ಲಾಕೊಂಡು ಡಬ್ ಸ್ಮ್ಯಾಶ್ ಮಾಡಾರ ಸರ್, ನಮ್ಗೆ ಯಾಕೆ ಬೇಕಿದೆಲ್ಲ ಅಂತ ಅಂದ್ವಿ. ಸೊ ನಾನು ಶಾಕ್ ಆಯ್ತು ಸಡನ್ಲಿ ಕಾಲ್. ಇಲ್ಲ ಸರ್ ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಒಂದ್ಸರಿ ಬೆಂಗಳೂರಿಗೆ ಬಂದು ಸಿಗಿ ಅಂದ್ಮೇಲೆ ಬೆಂಗಳೂರಿಗೆ ಬಂದು ಅವ್ರನ್ನ ಮೀಟ್ ಆದ್ಮೇಲೆ ಅಲ್ಲಿವರೆಗೂ ನಾನು ನಂಬಿಕೆನೇ ಇಲ್ಲ. ಸೊ ಮಾಡಾದ್ರು, ಅದಾದ್ಮೇಲೆ ಸುಷ್ಮಿತಾ ಅವರೇ ಹೀರೋಯಿನ್ ಆಗ್ಬೇಕು, ನೀವೇ ಹೀರೋ ಆಗ್ಬೇಕಂತ ಹೇಳಿದ್ರು. ಸೊ ಟೈಟ್ಲು ರಿಜಿಸ್ಟರ್ ಆಯ್ತು, ಆರ್ಯ ಶಿವ ಅಂತ ಸಿನಿಮಾದ ಹೆಸರು. ಸೊ ಒಂಥರ ಖುಷಿ ಆಯ್ತು ಮೇಡಮ್, ಎಲ್ಲೋ ಡಬ್ ಸ್ಮ್ಯಾಶ್ ಮಾಡೋರು ಈ ಲೆವೆಲ್ಗೆ ಬಂದಿರೋದಕ್ಕೆ. ಓಕೆ, ಕಾಲರ್ ರೆಡಿ ಇದ್ದಾರೆ. ಮೊದಲನೇ ಕಾಲರ್ ಯಾರಿಲ್ಲಿಂದ ಮಾತಾಡ್ಸೋಣ. ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಿದೆ. ನಮಸ್ತೆ, ನಿಮ್ಮ ಹೆಸರೇನು? ನನ್ನ ಹೆಸರು ಐಶ್ವರ್ಯ ಅಂತ. ಐಶ್ವರ್ಯ, ಅಲ್ಲಿಂದ? ಸುಂಕತಣ್ಣದಿಂದ. ಓಕೆ, ನಮ್ ಜೊತೆ ಯಾರಿದ್ದಾರೆ ಗೊತ್ತಾಗಿದೆ ಅಲ್ಲ? ಗೊತ್ತಿಲ್ಲ. ಗೊತ್ತಿಲ್ಲ? ಅವ್ರದ್ದು ನೋಡಿದ್ದೀನಿ ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲೆಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ. ಇವರು ಅಲ್ಲು ರಘು ಅಂತ, ಇವರು ಸುಷ್ಮಿತಾ ಅಂತ ಹೇಳಿ ಡಬ್ ಸ್ಮ್ಯಾಶ್ ಸ್ಟಾರ್ಸ್, ನಿಮ್ಗೆ ಗೊತ್ತಿರ್ಬೋದು ಫೇಸ್ಬುಕ್ ಅಲ್ಲಿ. ಹಲೋ ಹಲೋ, ಕೇಳಿಸ್ತಿದೆ ಹೇಳಿ. ಓಕೆ, ಅವರೇ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಮಾತಾಡಿ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವು? ನಾನು ಚೆನ್ನಾಗಿದ್ದೀನಿ. ನಮ್ಮ ಡಬ್ ಸ್ಮ್ಯಾಶ್ ನೋಡ್ತಾ ಇದ್ದೀರಾ? ಹಲೋ, ನಮ್ಮ ಡಬ್ ಸ್ಮ್ಯಾಶ್ ನೋಡ್ತಾ ಇದ್ದೀರಾ?
ಹಾ ನೋಡ್ತಾ ಇರ್ತೀನಿ ಯಾವಾಗ್ಲೂ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀನಿ. ಅದ್ರಲ್ಲೂ ಕುಶಲಕ್ಷೇಮ ಆಸಾಮ್ ಅದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಇಷ್ಟ ಆಯ್ತಾ ನಾವು ಮಾಡಿರೋ ಡಬ್ ಸ್ಮ್ಯಾಶ್ ನಿಮ್ಗೆ? ತುಂಬಾ ಇಷ್ಟ ಆಯ್ತು. ಹೀಗೆ ಸಪೋರ್ಟ್ ಮಾಡಿ ಐಶ್ವರ್ಯ. ಸರಿ. ಅಂಡ್ ರಘು ಅವ್ರು ಕೂಡ ಇದ್ದಾರೆ, ಅವ್ರಿಗೂ ಏನಾದ್ರು ಪ್ರಶ್ನೆ ಇದೆ ಕೇಳಿ. ನಮಸ್ತೆ ಐಶ್ವರ್ಯ ಅವರೇ. ಹಲೋ. ನಮಸ್ತೆ ಐಶ್ವರ್ಯ ಅವರೇ, ಚೆನ್ನಾಗಿದ್ದೀರಾ? ನಮಸ್ತೆ. ಚೆನ್ನಾಗಿದ್ದೀವಿ. ಏನ್ ಮಾಡ್ತಿದ್ದೀರಾ ನೀವು? ನಾನ್ ಫಸ್ಟ್ ಗೆ ಓದ್ತಾ ಇದ್ದೀನಿ ಇವಾಗ. ಓಕೆ, ನೋಡ್ತಿರ್ತೀರಾ ನಮ್ ಡಬ್ ಸ್ಮ್ಯಾಶ್ ಎಲ್ಲ? ನೋಡ್ತೀನಿ, ಡೈಲಿ ನೋಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು. ಹಿಂಗೆ ನೋಡ್ತಾ ಇರಿ, ಎಲ್ರಿಗೂ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತಾ ಇರಿ. ಸರಿ ಆಯ್ತು. ಅಂಡ್ ಐಶ್ವರ್ಯ, ನೀವು ಕೂಡ ಟ್ರೈ ಮಾಡಿದ್ದೀರಾ ಯಾವತ್ತಾದ್ರೂ ಡಬ್ ಮಾಡ್ಬೇಕು ಅಂತ ಹೇಳಿ? ಮಾಡೋಣ ಅಂತ ಅನ್ಕೊಂಡಿದೀವಿ ನಾವು ಫ್ರೆಂಡ್ಸ್ಗಳು. ಓಕೆ, ನೋಡೋಣ ಮುಂದೆ ನೋಡೋಣ. ಬೇಗ ಮಾಡ್ಬೇಕ್ರಿ. ಇವಾಗಿನ ಯುವ ಜನತೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಬೆರಳು ತೋರ್ಸಿದ್ರೆ ಅಷ್ಟೇ ನಂಬ್ತಾರೆ. ನೀವು ಇನ್ನ ಫಾಸ್ಟ್ ಅಲ್ಲಿ ಇರ್ಬೇಕು. ಓಕೆ, ಥ್ಯಾಂಕ್ ಯು ಐಶ್ವರ್ಯ. ಕಾರ್ಯಕ್ರಮ ನೋಡ್ತಾ ಇರಿ. ಇನ್ನೊಂದಷ್ಟು ಫ್ರೆಂಡ್ಸ್ ವಿಭಿನ್ನವಾದಂತ ಪ್ರಶ್ನೆಗಳನ್ನ ಇಟ್ಕೊಂಡು ಲೈನ್ ನೀವಿಬ್ರು ಬಂತು ಅಂದ್ರೆ ನಮ್ ಲೈನ್ ಬಿಸಿ ಆಗ್ಬಿಡತ್ತಪ್ಪ. ಏನ್ ಅಷ್ಟೊಂದು ಫೇಮಸ್ ಆಗಿದ್ರೆ ಅಂತ ಖುಷಿ ಆಗುತ್ತೆ. ಅಂಡ್ ಮೊದಲನೇ ಕಳೆದ ವಾರ ನಾವು ಮಾಡಿದಂತ ಪ್ರೋಗ್ರಾಮ್ ಹೇಗಿತ್ತು ರೆಸ್ಪಾನ್ಸ್? ನಿಮ್ಗೆ ಏನ್ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಎಲ್ಲೋ ಹಾಸ್ಪಿಟಲ್ ಇಂದ ಫೋನ್ ಬಂದಿತ್ತು, ಇಷ್ಟ ಆಯ್ತು. ನಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನೋಡಿದ್ರು, ಮೆಸೇಜ್ ಮಾಡಿದ್ರು, ಖುಷಿ ಆಯ್ತು ನೋಡಿ ಅಂತ. ನಮ್ಮನೇಲೆಲ್ಲ ನಮ್ ರಿಲೇಟಿವ್ಸ್ ಎಲ್ಲ ನಾವು ನೋಡಿದ್ವಿ, ನಮ್ಮನೇಲಿ ಯಾರು ನೋಡಿಲ್ಲ, ನಮ್ಮನೆ ಹತ್ರ ಬಂದಿಲ್ಲ ಅಂತೇಳಿ ಅವರೆಲ್ಲ ಫೋನ್ ಮಾಡಿ ಹೇಳ್ತಿದ್ರು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ರು, ನೋಡಿದ್ವಿ. ಸೊ ಒಂದು ಹೊಸತನ್ನ ಮಾಡುವಾಗ ಕೆಲವೊಂದು ಅಡೆತಡೆಗಳು ಬರುತ್ತೆ, ತುಂಬಾ ಬರುತ್ತೆ. ಸೊ ಆತರ ಏನೇನ್ ಫೇಸ್ ಮಾಡಿದ್ರಿ ನೀವು ಮಾಡುವಾಗ? ಅಡೆತಡೆ ಅಂದ್ರೆ ಮುಂಚೆ ನಾವೆಲ್ಲ ಮಾಡ್ತಿದ್ವಿ, ನಮ್ಮ ಹುಡುಗರಿಗೆ ಏನು ಪ್ರಾಬ್ಲಮ್ ಬರಲ್ಲ. ಬಟ್ ಅದನ್ನ ಸುಷ್ಮಿತಾನೇ ಹೇಳ್ತಾರೆ ಮೇಡಮ್, ಅವಳಿಗೆ ಏನ್ ಪ್ರಾಬ್ಲಮ್ ಆಯ್ತು, ನನ್ಗಂತೂ ಏನ್ ಪ್ರಾಬ್ಲಮ್ ಇಲ್ಲ. ಸೊ ನಾನ್ ಗಂಡು ಹುಡುಗ ಆಗಿರೋದ್ರಿಂದ ನೋ ಪ್ರಾಬ್ಲಮ್. ಹೆಣ್ಮಕ್ಳಿಗೆ ಯಾವಾಗ್ಲೂ ಪ್ರಾಬ್ಲಮ್. ಸುಷ್ಮಿತಾ ಹೇಳಿ, ನಿಮ್ಗೆ ಯಾವ ತರ ಒಂದು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮಂಗೆ ಇದೆಲ್ಲ ಇಷ್ಟ ಆಗಲ್ಲ, ಆಕ್ಟಿಂಗ್ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಆರ್ಟಿಕಲ್ ಬಂದ್ಮೇಲೆ ನಮ್ಮಮ್ಮ ಒಪ್ಕೊಂಡಿದ್ದೆ ಆಕ್ಟಿಂಗ್ಗೆ. ಸೊ ಅದಕ್ಕಿಂತ ಮುಂಚೆ ನಾನು ಡಬ್ಸ್ ಮಾಡ್ಬೇಕಂದ್ರೆ ಸಾಕು ನಮ್ಮಮ್ಮ ಆಚೆ ಹೋಗೋದು ವೇಟ್ ಮಾಡ್ತಿದ್ದೆ. ನಮ್ಮಮ್ಮ ಮನೇಲಿದ್ರಂತೂ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದ್ರೆ ರೆಡಿ ಆಗಬೇಕು ಡಬ್ ಸ್ಮ್ಯಾಶ್ ಮಾಡೋಕ್ಕೆ, ಸುಮ್ಮನೆ ಹಾಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅಮ್ಮ ಆಚೆ ಹೋಗೋದನ್ನ ಕಾಯ್ತಿದ್ದೆ, ಆಮೇಲೆ ರೆಡಿಯಾಗಿ ಮಾಡ್ತಾ ಇದ್ದೆ. ಸೊ ಹೀಗೆ ಪಾಪ ಅವ್ರೇನು ಇಷ್ಟಪಡ್ತಾರೆ, ಮಮ್ಮಿ ಸ್ವಲ್ಪ ಇಷ್ಟಪಡ್ತಾ ಇಲ್ಲ. ಈಗ ಹೆಣ್ಮಕ್ಳಿಗೆ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಕ್ಕಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ನೀವು ಉದಾಹರಣೆ ಆಗ್ತೀರಾ ಮುಂದೆ. ಖಂಡಿತ ಈಗಾಗಲೇ ಅರ್ಧ ಮೆಟ್ಲು ಹತ್ತಿದ್ದೀರಾ, ಇನ್ನ ಪೂರ್ತಿ ಜೀವನ ಪೂರ್ತಿ ಸಕ್ಸಸ್ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ಕಾಲ್ ಇದ್ದಾರೆ, ಮಾತಾಡ್ಬಿಡೋಣ. ಹಲೋ ಹಲೋ, ಗುಡ್ ಈವ್ನಿಂಗ್. ಯಾರು ಮಾತಾಡ್ತಿರೋದು? ಹಲೋ, ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ತೀರಾ? ಕಮ್ಮಿ ಮಾಡ್ತೀನಿ. ನಾವು ವೈಟ್ ಫೀಲ್ಡ್ ಇಂದ ರೂಪಾ ಮಾತಾಡ್ತಿರೋದು. ರೂಪಾ, ಏನ್ ಮಾಡ್ಕೊಂಡಿದ್ದೀರಾ? ನಾವು ಓದ್ತಾ ಇದ್ದೀವಿ. ಓಕೆ, ನಮ್ ಜೊತೆ ಯಾರಿದ್ದಾರೆ ಗೊತ್ತಾಯ್ತಾ? ಗೊತ್ತಾಯ್ತು. ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಫುಲ್ ಅವ್ರದ್ದೇ ನೋಡ್ತಿರೋದು ನಾನು. ಅವ್ರದ್ದೇ ಅಲ್ವಾ? ಲೈನ್ ಸಿಕ್ಕಿದ್ದಕ್ಕೆ ಖಂಡಿತ ಮಾತಾಡಿ, ಅವ್ರ ಜೊತೆ ಮಾತಾಡ್ಬೋದು ನೀವು. ಹಾಯ್, ಹಲೋ, ನಮಸ್ಕಾರ. ಹೇಗಿದ್ದೀರಾ? ನಿಮ್ ತುಂಬಾ ಕುಶಲವೇ ಕ್ಷೇಮವೇ ಹಾಡ್ ತುಂಬಾ ತುಂಬಾ ನಮ್ಮ ಆಫೀಸ್ ಅಲ್ಲಿ ತುಂಬಾ ಫೇಮಸ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಇಬ್ರು ತುಂಬಾ ಸೂಪರ್ ಆಗಿ ಮಾಡ್ತಿದೀರಾ. ಇವಾಗ ಫಿಲಮ್ ಸಿಗ್ತಾ ಇದೆ. ಹೀಗೆ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಯಾವಾಗ್ಲೂ ನಮ್ ಸಪೋರ್ಟ್ ಇರುತ್ತೆ. ಮೇಡಮ್, ನಿಮ್ಮ ಹೆಸರು ಗೊತ್ತಾಗಿಲ್ಲ? ಫುಲ್ ಇಲ್ಲ. ಸಾರಿ, ನಿಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ರೂಪಾ ಅಂತ. ನಮಸ್ಕಾರ. ಏನ್ ಮಾಡ್ತಿದ್ದೀರಾ ರೂಪಾ ಅವರೇ? ನಾನು ಡಿಗ್ರಿ ಓದ್ತಿದ್ದೀನಿ. ಓಕೆ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸರ್, ಖಂಡಿತವಾಗ್ಲೂ ನಮ್ ಕಡೆ ಎಲ್ಲ ನಮ್ಮ ಆಫೀಸ್ ಅಲ್ಲಿ ನಮ್ಮ ಅಕ್ಕ ಆಫೀಸ್ ಅಲ್ಲಿ ಎಲ್ಲ ನಿಮ್ ಬಗ್ಗೆನೇ ಓದ್ತಾ ಇದಾರೆ. ತುಂಬಾ ತುಂಬಾ ಫ್ಯಾನ್ ಇದಾರೆ ನಿಮ್ಗೆ. ಥ್ಯಾಂಕ್ ಯು. ನೀವ್ ಯಾವತ್ತಾದ್ರೂ ಟ್ರೈ ಮಾಡಿದಿರಾ ಡಬ್ ಸ್ಮ್ಯಾಶ್ ಮಾಡ್ಬೇಕಂತ? ಟ್ರೈ ಮಾಡಿದೀನಿ, ಬಟ್ ಮನೇಲಿ ಟ್ರೈ ಮಾಡಿದೀವಿ. ಬಟ್ ಅದಕ್ಕೆ ವಾಟ್ಸ್ಆಪ್ ಅದಕ್ಕೆಲ್ಲ ದುಡಿದಿಗೆ ಹೋಗಿಲ್ಲ. ಇಲ್ಲ, ನಾವು ಮನೆಯಲ್ಲೇ ಟ್ರೈ ಮಾಡಿದ್ದು ಮೇಡಮ್. ಆಮೇಲೆ ಬರ್ತಾ ಅದು ವಾಟ್ಸ್ಆಪ್ ಫೇಸ್ಬುಕ್ ಅಲ್ಲಿ ಹೋಯ್ತು. ಸೊ ನೀವು ಅದೇ ತರ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು ನಿಮ್ ಲೈನ್ ಸಿಕ್ಕಿದ್ದಕ್ಕೆ. ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರೂಪಾ ಅವರೇ. ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಅಂಡ್ ನೋಡಿ, ಸ್ವಲ್ಪ ರಘು ಅವ್ರಿಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಅಂತಾರಲ್ವಾ, ಸೊ ಲೇಡಿ ಕಾಲರ್ಗಳೇ ಬರ್ತಾ ಇದೆ. ಅಂಡ್ ಅಲ್ಲೂ ರಘು ಅವರು ಸಿನಿಮಾದ ಮೂಲಕ ಕೂಡ ನಿಮ್ಮನ್ನ ರಂಜಿಸೋದಕ್ಕೆ ಬರ್ತಾರೆ ಕೆಲವೇ ದಿನಗಳಲ್ಲಿ. ಅಂಡ್ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಗಂತೂ ಖುಷಿ ಅನ್ಸುತ್ತೆ ಹೀರೋ ಆಗಿ ನಿಮ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ. ಅಂಡ್ ಸುಷ್ಮಿತಾ, ಹೇಗ ಅನಿಸ್ತು ನಿಮ್ಗೆ? ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸಿನಿಮಾಗೆ ಹೀರೋಯಿನ್ ಅಂದ ತಕ್ಷಣ? ಇವ್ರು ಬಂದು ಹೇಳಿದ್ರು ನನ್ಗೆ, ಈ ತರ ಯಾರೋ ಕಾಲ್ ಮಾಡಿದ್ದಾರೆ. ನಾನು ನಿಜ ಹೇಳ್ತಿದ್ಯಾ ಸುಳ್ಳು ಹೇಳ್ತಿದ್ಯಾ ನಾನು ನಂಬೇ ಇರಲಿಲ್ಲ. ಅವ್ರನ್ನ ಅಲ್ಲಿ ಕರ್ಕೊಂಡೋದಾಗಲೇ ನನಗೆ ನಂಬಿಕೆ ಬಂದಿದ್ದು. ಅವರು ನೀವೇ ಮಾಡಬೇಕು ಮೇಡಮ್. ನಾನು ಸರ್, ನಾನು ಬರೀ ಡಬ್ ಸ್ಮ್ಯಾಶ್ ಮಾಡ್ತೀನಿ, ನಂಗೆ ಆ್ಯಕ್ಟಿಂಗ್ ಅಷ್ಟು ಬರಲ್ಲ. ಅದು ಅಯ್ಯೋ ಅದ್ರಲ್ಲಿ ಹಂಗೆ ಅಷ್ಟು ಆ್ಯಕ್ಟಿಂಗ್ ಮಾಡ್ತೀರಾ, ಇನ್ನು ನಿಮ್ದು ಬರಲ್ವಾ ಆ್ಯಕ್ಟಿಂಗು ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಫಿಲಮ್ ಚಾನ್ಸ್ ಸಿಕ್ಕಿದೆ. ಅವಾಗ ಒಪ್ಪಿರಲಿಲ್ಲ ಮನೇಲಿ, ಅಷ್ಟೆಲ್ಲ ಆರ್ಟಿಕಲ್ ಬಂದಾದ್ಮೇಲೆ ಒಪ್ಕೊಂಡ್ರು. ಸರಿ, ಮತ್ತೊಂದು ಕಾಲರ್ ಲೈನಲ್ಲಿ ಇದ್ದಾರೆ. ಹಲೋ
ಹಲೋ ಹಲೋ ನಮಸ್ತೆ, ನಮಸ್ತೆ ಮೇಡಮ್. ನಿಮ್ಮ ಹೆಸರು? ರವಿಕುಮಾರ್ ಅಂತ. ಎಲ್ಲಿಂದ? ಹಲೋ ರವಿಕುಮಾರ್ ಅಂತ. ಮಾತಾಡಿ ಸರ್, ಟಿವಿ ನೋಡ್ಬೇಡಿ. ನಮ್ಮ ಜೊತೆ ಯಾರಿದ್ದಾರೆ ಅಂತ ಗೊತ್ತಾಗಿದೆ ಅಲ್ಲ? ನಾವು ದುರ್ಗಾವತಿ ಸರ್, ದಾವಣಗೆರೆ ಡಿಸ್ಟ್ರಿಕ್ಟ್. ಓಕೆ ಓಕೆ, ಮಾತಾಡಿ ನಮ್ಮ ಗೆಸ್ಟ್ ಜೊತೆ. ಹಲೋ ಹಲೋ ರಾಘವ್. ಹಾ ನಮಸ್ಕಾರ, ಹೇಳಿ. ಹಲೋ, ದುರ್ಗಾವತಿಯಿಂದ ರವಿ ಅಂತ. ಓ ದುರ್ಗಾವತಿ, ಓಕೆ ಓಕೆ, ದಾವಣಗೆರೆ ಹತ್ರ ತಾನೆ? ಹೌದು ರೀ. ಹಾ ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ಊರಲ್ಲೆಲ್ಲ ಚೆನ್ನಾಗಿದ್ದಾರಾ? ನಾವು ಚೆನ್ನಾಗಿದ್ದೀವಿ, ನೀವು? ಹಾ ಚೆನ್ನಾಗಿದೀವಿ. ಅದು ನಮ್ಮ ಅಮ್ಮನ ತವ್ರ ಮನೆ. ಹೌದ್ರಿ, ನಿಮ್ಮ ಮನೆ ನಿಮ್ಮ ಅಮ್ಮ ತಗೊಂಡು ಬಂದಾಗ ನಾವು ಬರ್ತಾ ಪರಿಚಯ ಆಕತ್ರಿ ಕನ್ನಡದಲ್ಲ. ಅದೇ ಈಗ ಬೆಂಗಳೂರಲ್ಲಿ ಇದೀವಲ್ಲ, ಅದಕ್ಕೆ. ಫಿಲ್ಮ್ ಯಾವ ಸಿಗ್ತದೆ? ಹಲೋ ಮೇ ಬಿ ಹಲೋ, ನಿಮ್ಗೆ ಫಿಲ್ಮ್ ಯಾವ್ದಾದ್ರು ಸಿಕ್ಕಿದಾವ? ಆ ಫಿಲಮ್ ಹೆಸರು ಆರ್ಯ ಶಿವ ಅಂತ. ಆರ್ಯ ಶಿವನ? ಇನ್ನು ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಬರುತ್ತೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್. ಅವರು ಟ್ರಾವೆಲ್ ಮಾಡ್ತಿದ್ದಾರೆ ಮೇ ಬಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಫ್ರೀಯಾಗಿ ಇನ್ನೊಂದಷ್ಟು ಇಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಕಾಲ್ ಮಾಡಿ. ಬಿಕಾಸ್ ನಾನು ಎಷ್ಟು ಪ್ರಶ್ನೆ ಕೇಳಿದ್ರು ಅವ್ರು ಎಲ್ಲದಕ್ಕೂ ಆನ್ಸರ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಒಂಥರ ಸ್ಫೂರ್ತಿ ಆಗಿದೆ ಈಗಿನ ಯೂತ್ಸ್ಗೆ ಅಂತಲೇ ಹೇಳ್ಬೋದು. ಒಂಥರ ಮಧ್ಯಮ ವರ್ಗದ ಜನತೆನೂ ಕೂಡ ಇಷ್ಟಪಡ್ತಾ ಇದ್ದಾರೆ. ಏನು ಹಿಂಗೂ ಒಂದಿರುತ್ತಾ ಹಳೆ ಸಾಂಗ್ಗಳಿಗೆ ಈ ಥರ ಒಂದು ಆ್ಯಕ್ಟ್ ಮಾಡಿ ನಮ್ಮ ಮುಂದೆ ಫೇಸ್ಬುಕ್ಕಲ್ಲಿ ಹಾಕುವಂಥದ್ದು, ಆ ಥರ ಒಂದು ಪ್ರಯತ್ನಗಳನ್ನ ಈಗಿನ ಯೂತ್ಸ್ ನಿಮ್ಮನ್ನ ನೋಡಿ ಕಲಿತಾ ಇದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ಅದಕ್ಕೆ ಯಾವ ಥರ ಒಂದು ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ? ಖುಷಿ ಆಗುತ್ತೆ ಆ್ಯಕ್ಚುಲಿ. ನಾವು ಲೈಕ್ 20-21 ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ನಮ್ಗೆ 22 ಅಂದರೆ ನಾವು 21 ಇಯರ್ಸ್ ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗಿನ ಯೂತ್ಸ್ ಎಲ್ಲ ಹೆಂಗ್ ಫಾರ್ವರ್ಡ್ ಇದ್ದಾರೆ ಅಂದರೆ 18 ಇಯರ್ಸು ಚಿಕ್ಕ ಮಕ್ಕಳು ಕೂಡ ಡಬ್ ಸ್ಮ್ಯಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ ಆ ಥರ ಆ್ಯಕ್ಟಿಂಗ್ ನೋಡಿದಾಗ, ಡಬ್ ಸ್ಮ್ಯಾಶಿಂದ ಆ್ಯಕ್ಟಿಂಗ್ ನೋಡಿದಾಗ ಇನ್ನೊಬ್ರು ಇಷ್ಟಪಟ್ಟು ಅವ್ರಿಗೆ ಆ್ಯಕ್ಟಿಂಗ್ ಚಾನ್ಸ್ ಕೊಡ್ತಾರೆ. ಆ ಥರ ಎಲ್ಲ ಆಗ್ತಾ ಇದೆ. ಮತ್ತೊಂದು ಕರೆ ಇದೆ, ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ದು ರೈಮ್ ಅಂತ ಹೇಳ್ಬಿಟ್ಟು. ಎಲ್ಲಿಂದ? ನಿಮ್ಮ ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್. ಸ್ವಲ್ಪ ನಿಮ್ಮ ಲೈನಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಆಚೆ ಬಂದು ಮಾತಾಡೋಕ್ಕಾಗುತ್ತಾ? ಹಲೋ ಹಲೋ, ಕೇಳಿಸ್ತಿದ್ಯಾ ಮೇಡಮ್? ಕೇಳಿಸ್ತಾ ಇದೆ. ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾಗಿದೆ ಅಲ್ಲ? ಅಲ್ಲೂರಾಗಿದ್ದಾರಲ್ಲ ಮೇಡಮ್. ಓಕೆ, ಮಾತಾಡಿ ಅವ್ರ ಹತ್ರ. ನಮಸ್ತೆ. ಹಲೋ, ನಮಸ್ಕಾರ. ನಮಸ್ತೆ ಬೈ, ನಿಮ್ಮ ಹೆಸರು? ರಹೀಮ್ ಅಂತ ಹೇಳ್ಬಿಟ್ಟು. ರಹೀಮ್ ಬೈ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಬೈ, ನೀವು? ನಾವು ಚೆನ್ನಾಗಿದ್ದೀವಿ ಬೈ. ಏನ್ ಮಾಡ್ಕೊಂಡಿದ್ದೀರಾ? ನಮ್ದು ಅಂಗಡಿಗೆ ಇದೆ, ಶೂ ಅಂಗಡಿ. ಓಕೆ ಓಕೆ, ಬೆಂಗಳೂರಾ ನೀವು? ಹೌದು ಅಣ್ಣ, ಶಿವಾಜಿನಗರ. ಓಕೆ ಓಕೆ, ಕೇಳಿ. ಏನು ಪ್ರಶ್ನೆ ಇಲ್ವಾ ನಿಮ್ಗೆ ಕೇಳಲಿಕ್ಕೆ? ಅಣ್ಣ ನಿಮ್ದು ಸಖತ್ತಾಗಿದೆ ಅಣ್ಣ ವಿಡಿಯೋಸ್ ಎಲ್ಲ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಹಿಂಗೆ ನೋಡ್ತಾ ಇರ್ರಿ. ನೋಡ್ತಾ ಇರ್ತೀವಿ ಅಣ್ಣ, ಅಕ್ಕದು ನೋಡಿದೀವಿ. ಥ್ಯಾಂಕ್ ಯು ಅಣ್ಣ. ರಹೀಮ್ ಅವರೇ, ಹೀಗೆ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ತೀರಾ ಅಣ್ಣ? ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನು ಪ್ರಶ್ನೆ ಕೇಳಬೇಕು ಅನ್ನೋದು ಗೊತ್ತಾಗಲ್ಲ. ಮೋಸ್ಟ್ಲಿ ವೀಕ್ಷಕರೇ, ನೀವು ಏನಾದ್ರು ಪ್ರಶ್ನೆ ಕೇಳಬೇಕಂದ್ರೆ ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ಕೊಂಡು ಸುಷ್ಮಿತಾ ಆದ್ಮೇಲೆ ರಘು ಅವ್ರಿಗೆ, ರಘು ಅವರಾದ್ಮೇಲೆ ಸುಷ್ಮಿತಾಗೆ, ಹಂಗೆ ಕಂಟಿನ್ಯೂಸ್ ಕೇಳ್ತಾ ಇರಬೇಕು. ಅವಾಗ ಚೆನ್ನಾಗಿರುತ್ತೆ. ಆ್ಯಂಡ್ ಆಗ ಕೇಳ್ತಾ ಇದೆ, ನಿಮ್ಗೆ ಏನು ಅನ್ಸುತ್ತೆ ಈಗಿನ ಯೂತ್ಸ್ ನಿಮ್ಮನ್ನ ನೋಡಿ ಒಂದು ಕಲಿತಾ ಇರೋವಂಥದ್ದು? ಯೂತ್ಸು ಅನ್ನೋದಕ್ಕಿಂತ ವಯಸ್ಸಾದವರು ಮಾಡ್ತಿದ್ದಾರೆ ಮೇಡಮ್ ಖಂಡಿತ. ಹೌದು ಹೌದು. ಇವಾಗ ಒಂದೇ ಈ ಕಾಲೇಜ್ಗೆ ಹೋಗೋ ಹುಡುಗಿರು ಏನೋ ಒಂಥರ ಇವೆಂಟ್ನು ಡಬ್ ಸ್ಮ್ಯಾಶ್ ಇವೆಂಟ್ ಅಂತಾನೆ ಮಾಡ್ತಿದ್ದಾರೆ. ನಾನೆಲ್ಲೋ ಮೊನ್ನೆ ಒಂದು ನೋಡಿದೆ, ಕೇಳಿದೆ, ಎಲ್ಲೋ ಯಾವುದೋ ಒಂದು ಇವೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಮ ಡಬ್ ಸ್ಮ್ಯಾಶ್ ಎಲ್ಲೋ ಪ್ಲೇ ಮಾಡಿದೆ ಅಂತ ಕೇಳಿ ಖುಷಿ ಆಯಿತು. ಸೊ ಇದು ಒಂದು ಪ್ಲಾಟ್ಫಾರ್ಮ್ ಮೇಡಮ್ ಯೂತ್ಸಿಗೆ, ಒಂದು ಕ್ರೇಜು. ಸೊ ಮುಂಚೆ ಏನೋ ಬೇರೆ ಥರ ಕ್ರೇಜ್ ಇತ್ತು. ಮುಂಚೆ ವಾಟ್ಸಪ್ಪಲ್ಲಿ ಚಾಟ್ ಮಾಡೋದೇ ಒಂದು ಕ್ರೇಜ್ ಇತ್ತು, ಆಮೇಲೆ ಫೇಸ್ಬುಕ್ ಯೂಸ್ ಮಾಡೋದೇ ಒಂದು ಕ್ರೇಜ್ ಇತ್ತು. ಸೊ ಇವಾಗ ಅವರು ಒಂದು ಆ್ಯಕ್ಟರ್ ಆಗೋವಂಥ, ಓಕೆ ಎಲ್ರಿಗೂ ಟ್ಯಾಲೆಂಟ್ ಇರುತ್ತೆ ಮೇಡಮ್, ಅದು ಹೊರಗಡೆ ಬರುತ್ತೆ. ಈ ಡಬ್ ಸ್ಮ್ಯಾಶ್ ಮುಖಾಂತರ ಹೊರಗಡೆ ಬಂದೇ ಬರುತ್ತೆ. ಸೊ ಯೂತ್ಸ್ಗೆಲ್ಲ ಈ ಡಬ್ ಸ್ಮ್ಯಾಶ್ ಅನ್ನೋದು ಒಂದು ಕ್ರೇಜ್ ಆಗಿದೆ. ಸೊ ಓಕೆ, ಇಷ್ಟೊತ್ತು ವೀಕ್ಷಕರು ಪಾಪ ಲಾಸ್ಟ್ ವೀಕು ಏನು ಮಾಡಿಸಿಲ್ಲಲ್ಲ ಮೇಡಮ್, ನೀವು ಇವತ್ತಾದರೂ ಆ್ಯಕ್ಟ್ ಮಾಡಿಸಿ ಒಂದು ಸಾಂಗ್ಗೆ ಅಂತ ಕೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಸರ್ಪ್ರೈಸಿಂಗ್ ಆಗಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರಘು ಅವರೇ ಆ್ಯಂಡ್ ಸುಷ್ಮಿತಾ ಅವರೇ, ನಾವೊಂದು ಹಾಡನ್ನ ಪ್ಲೇ ಮಾಡ್ತೀನಿ. ಸೊ ಅದಕ್ಕೆ ನೀವಿಬ್ಬರು ಡಬ್ ಸ್ಮ್ಯಾಶ್ ಮಾಡಬೇಕು. ರೆಡಿನಾ? ಆ್ಯಂಡ್ ವೀಕ್ಷಕರೇ, ಯಾರು ಇವಾಗಷ್ಟೇ ಟಿವಿಗೆ ಬಂದು ಕೂತಿದ್ದೀರಾ ಅವರೆಲ್ಲ ಈಗ ಒರಿಜಿನಲ್ ಆಗಿ ನಮ್ಮ ಇಂಚರ ವಾಹಿನಿಯಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಡಬ್ ಸ್ಮ್ಯಾಶ್ ಮಾಡಿ ಈ ಇಬ್ಬರು ನಟ ನಟಿಯರು ಆಗ್ಲಿಕ್ಕೆ ಹೊರಟಿರೋ ಅಂಥವ್ರು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ಅದು ರಿಯಲ್ ಆಗಿ ನಮ್ಮ ಚಾನಲಲ್ಲಿ ನಡೀತಾ ಇದೆ. ಸೊ ಶಬ್ದವೇದಿ ಒಂದು ಹಾಡನ್ನು ನಾವು ಪ್ಲೇ ಮಾಡಿ. ಅಪ್ಪಾಜಿ ಸಾಂಗ್ ಅಂದ್ರೆ ನೋಡಿ, ಅಪ್ಪಾಜಿ ಅಂತ ತಕ್ಷಣ ಎನರ್ಜಿ ಬಂದ್ಬಿಡ್ತು ರಘು ಅವ್ರಿಗೆ. ಆ್ಯಂಡ್ ಸುಷ್ಮಿತಾ, ರೆಡಿನಾ? ಇಬ್ರು ಕೂಡ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಫ್ರೆಂಡ್ಸ್, ನಿಮ್ಮ ಮನೆ ಟಿ ವಾಲ್ಯೂಮ್ನ ಜೋರಾಗಿ ಸೌಂಡ್ ಕೊಟ್ಕೊಳ್ಳಿ ಇವಾಗಷ್ಟೇ. ಆ್ಯಂಡ್ ಅವರು ಡಬ್ ಸ್ಮ್ಯಾಶ್ ಮಾಡ್ತಾ ಇದ್ದಾರೆ ಇವಾಗ. ಇನ್ನು ಕೆಲವೇ ಕ್ಷಣದಲ್ಲಿ ಮ್ಯೂಸಿಕ್ ಪ್ಲೇ ಆಗುತ್ತೆ.
ಕೇಳಿಸ್ಕೊಂಡ ತಕ್ಷಣ ಅವರು ಶುರು ಮಾಡ್ತಾರೆ. ಅದನ್ನು ನೋಡಿ ಎಂಜಾಯ್ ಮಾಡಿ. ಸಾಂಗ್ ಕೇಳಿಸ್ಕೊಂಡು ಮನೇಲಿ ನೀವು ಕೂಡ ಡಬ್ ಮಾಡ್ತೀರಾ ಅಂದರೆ ಖಂಡಿತ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯೂಸಿಕ್ ಬರ್ತಾ ಇದೆ ಅನಿಸುತ್ತೆ, ಇನ್ನೊಂದು 2 ನಿಮಿಷದಲ್ಲಿ ಬರುತ್ತೆ. ಬಂದು ಕಾಯರು ಜಯಿಸು ಆಸೆಯ ಗಳಿಸು ಪ್ರೀತಿಯ ಅಯ್ಯೋ ಸ್ವಲ್ಪ ತಡಿಯೇ ರಾಣಿ ನಿಂಗೆ ಬುದ್ಧಿ ಇಲ್ಲ ಅತಿ ಆಸೆ ಸತಿಗೆ ಶೋಭೆ ಅಲ್ಲ. ಏನು ಸಾಂಗು, ಏನು ಆ್ಯಕ್ಟಿಂಗು, ರಿಯಲಿ ಸರ್ಪ್ರೈಸ್. ನಾನು ಇವತ್ತು ತುಂಬ ಖುಷಿ ಆಯ್ತು ಇದನ್ನ ನೋಡಿ ಆ್ಯಕ್ಟ್ನ. ಆ್ಯಂಡ್ ಅಪ್ಪಾಜಿ ಅಂದರೆ ನಿಮ್ಮ ಮೇಲೆ, ಅವನ ಮೇಲೆ ಇರುವಂಥ ಒಂದು ಅಭಿಮಾನ ತುಂಬಾ ಸ್ಪೆಷಲಿ ನಮ್ಮ ಮನೇಲಿ ಡೈಲಿ ಪೂಜೆ ಮಾಡ್ತೀವಿ ಮೇಡಮ್. ಓ ರಾಜ್ಕುಮಾರ್. ನಮ್ಮ ಅಪ್ಪ ಇವಾಗಲೂ ರಾಜ್ಕುಮಾರ್ ಅವ್ರ ದೊಡ್ಡ ಭಕ್ತ. ಮನೇಲಿ 3 ಫೋಟೋ ಇದಾವೆ. ಡೈಲಿ ಬೆಳಿಗ್ಗೆ ನಮ್ಮ ತಾತ ತೀರೋಗಿದ್ದಾರೆ, ನಮ್ಮ ತಾತನ ಫೋಟೋ, ರಾಜ್ಕುಮಾರ್ ಫೋಟೋ 2 ಇರುತ್ತೆ. ಸೊ ಡೈಲಿ ನಮ್ಮ ಅಪ್ಪಾಜಿ ಪೂಜೆ ಮಾಡ್ತಾರೆ. ನಮ್ಮ ಬರ್ಡೇ ಮಿಸ್ ಮಾಡ್ತಾರೆ ಹೊರತು ಅಪ್ಪಾಜಿ ಬರ್ಡೇ ಯಾವತ್ತೂ ಮಿಸ್ ಮಾಡಲ್ಲ. ನಮ್ಮ ಮನೇಲಿ ಅಷ್ಟು ಪ್ರೀತಿ, ಅಭಿಮಾನ, ತುಂಬಾ ಪ್ರೀತಿ. ನಮ್ಮ ಸೈಡ್ ಅಂತೂ ತುಂಬಾ ಪ್ರೀತಿ. ಓಕೆ. ಈಗ ನಾನು ನೋಡಿದ್ನಲ್ಲ, ನಂಗೆ ಡೈರೆಕ್ಟ್ ಆಗಿ ನೋಡಿದಾಗ ಒಂದು ಪ್ರಶ್ನೆ ಕಾಣ್ತಾ ಇದೆ. ಇದನ್ನ ನೀವಿಬ್ರು ಅಥವಾ ಸಿಂಗಲ್ ಆಗಿ ಈ ತರ ಡಬ್ಗಳನ್ನ ಮಾಡುವಾಗ ನಿಮ್ಮನ್ನ ನೋಡ್ಕೋತೀರಾ ನಿಮ್ಮ ಮೊಬೈಲ್? ಸೊ ಇದು ಹಿಂಗೆ ನಾನೇ ಮಾಡಿದ್ನಾ ಅಥವಾ ಇದು ಹೆಂಗ್ ಬಂತು ಅನ್ನೋ ಪ್ರಶ್ನೆಗಳು ಕಾಡಿರುತ್ತೆ. ಸೊ ಆ ಥರ ಏನಾದ್ರು ಕಾಡ್ತಾ ನಿಮಗೆ ಅಂತ? ಫಸ್ಟ್ ಟೈಮು ಕುಶಲವೇ ಕ್ಷೇಮವೇ ಡಬ್ನ ಮಾಡಿದಾಗ ಏನನ್ನಿಸ್ತು ನೋಡ್ತಾ ಇದೀವಿ ಮೇಡಮ್ ಒಂದ್ಸರಿ, ಎಲ್ಲ ನಾನೇ ರವಿಚಂದ್ರನ್ ಅಂತ ಫೀಲ್ ನಂಗೆ. ಅದೇ ಅನ್ಸ್ಬಿಡುತ್ತೆ ಮೇಡಮ್ ಆಟೋಮೆಟಿಕ್ಲಿ. ನಾವು ಯಾವುದೇ ಡಬ್ ಮಾಡಲಿ ಒಂಥರ ಏನೋ ಖುಷಿ, ಮನ್ಸಿಗೆ ತುಂಬ ಖುಷಿ, ನಾನೇ ಆ ಆ್ಯಕ್ಟ್ರಪ್ಪ ಆ ಥರ ತುಂಬ ಆಗಿದೆ ಮೇಡಮ್. ಎಲ್ಲ ಸಾಂಗಲ್ಲೂ ಆಗಿದೆ ಅದು. ಓಕೆ. ಸುಸ್ಮಿತಾ, ಫಸ್ಟ್ ನೀವು ಮಾಡಿದಂಥ ಡಬ್ಬು ಹಾಡು ಯಾವುದು? ಅದು ಆದ ತಕ್ಷಣ ನೀವು ಅದೇ ಥರ ಮೊಬೈಲಲ್ಲಿ ನೋಡ್ತೀರಾ, ಒಬ್ಬ ಇದು ನಾನೇ ಮಾಡೋದ್ನಾ ಅಂತ ಏನಾದ್ರು ಆಶ್ಚರ್ಯ ಆಯ್ತು? ನಾನು ಆ ಥರ ರಿಪೀಟೆಡ್ ಆಗಿ ನೋಡಿರೋದು ಹಬ್ಬ ಅಂತ ಹೇಳಿದ್ರೆ ಇದು ಅಮೂಲ್ಯ ಅವ್ರು ಮಾಡಿದ್ದೆ ಒಂದು. ನಾನು ಯಾರು ಮಂಡ್ಯದ ಹುಡುಗಿ, ತಲೆ ಕೆಟ್ಟರೆ ಅಷ್ಟೇ ಮಗನೆ ಅಂತ. ಅದನ್ನ ಹೆಚ್ಚು ಕಮ್ಮಿ ನಾನೇ ಒಂದು 100 ಸಲ ನೋಡಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದ್ರ ಬಗ್ಗೆ ಮಾತಾಡೋಣ. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ನಮಸ್ತೆ. ಹಲೋ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ ಮೇಡಮ್. ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ವಿನಯ್. ಎಲ್ಲಿಂದ? ಇಲ್ಲೇ ಬೆಂಗಳೂರಿಂದ, ಓಕೆ. ರಜನಿನಗರ. ನಮ್ಮ ಜೊತೆ ಗೆಸ್ಟ್ ಇದ್ದಾರೆ, ಮಾತಾಡಿ. ಓಕೆ, ನಮಸ್ಕಾರ ರೀ ಅಣ್ತಮ್ಮ. ನಮಸ್ಕಾರ ವಿನಯ್ ಅವರೇ, ಚೆನ್ನಾಗಿದ್ದೀರಾ? ಸೂಪರ್ ಆಗಿ ಮಾಡ್ತಾ ಇದ್ರಿ ಡಬ್ಬೆ. ಸುಮಾರು ಜನ ಮಾಡ್ತಾರೆ, ನಿಮ್ಮಲ್ಲಿ ನೀವು ಮತ್ತೆ ನಿಮ್ ಫ್ರೆಂಡ್ ತುಂಬಾ ಸೂಪರ್ ಆಗಿ ಮಾಡ್ತಿರ್ರಿ. ಬಹಳ ಅದೇ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗ್ತೀರಾ. ಪಕ್ಕ ಹೀರೋಯಿನ್ ಆಗ್ಬಿಡಿದೀರಾ ಅಂತ ಅನ್ಕೋತೀನಿ. ಯಾರು ಫಿಲಂ ಮಾಡ್ತಾ ಇದೀರಾ? ಮಾಡ್ತಿದೀವಿ ಅಣ್ಣ, ಒಂದು ಹೊಸ ಫಿಲಂ. ಸೂಪರ್ ಅಣ್ತಮ್ಮ, ಸೂಪರ್. ಥ್ಯಾಂಕ್ಸ್ ಅಣ್ಣ. ಹಿಂಗೆ ಸಪೋರ್ಟ್. ಆಕ್ಚುಲಿ ನಿಮ್ ಜೊತೆಲಿ ಇರೋರು ಅವ್ರಂತೂ ಅಲ್ಟಿಮೇಟ್ ಗುರು, ಅಂದ್ರೆ ಒಂಥರ ಅಟ್ರಾಕ್ಷನ್ ಅವರು. ಥ್ಯಾಂಕ್ ಯು ಸರ್. ಆಕ್ಚುಲಿ ಗುರು ಅಂತಮ್ಮ, ನಿನ್ ಗಡ್ಡನೇ ಸೂಪರ್ ಅಂತಮ್ಮ. ಥ್ಯಾಂಕ್ಸ್ ಅಣ್ಣ. ಹಿಂಗೆ ಮಾಡಿ ಬ್ರದರ್, ನಿಮ್ ಸಪೋರ್ಟ್ ಎಲ್ಲ ಇರ್ಬೇಕಣ್ಣ. ಹಿಂಗೆ ಲೈಫ್ ಒಂಥರ ಗೋಲ್ ಗುರು, ಇದೊಂಥರ ಸೂಪರ್ ಗುರು. ನೀವ್ ಮಾಡ್ತಾ ಇರೋದು ಅಲ್ಟಿಮೇಟ್ ಗುರು. ಸುಮಾರು ಜನ ಮಾಡ್ತಾರೆ, ಆದ್ರೆ ನಿಮ್ಮಿಬ್ರದ್ದು ಮಾತ್ರ ಅಲ್ಟಿಮೇಟ್ ಗುರು. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ದಬ್ ಸ್ಮ್ಯಾಶ್ ನ ಹೇಗ್ ಸಪೋರ್ಟ್ ಮಾಡ್ತಿದ್ರು ಹಾಗೆ ಮೂವಿ ಮಾಡಿದ್ರೆ ಅದಕ್ಕೂ ಸಪೋರ್ಟ್ ಮಾಡ್ಬೇಕು ನೀವು. ಹಲೋ ಹಲೋ ಮಾತಾಡ್ತಿದ್ದಾರೆ ಸುಷ್ಮಿತಾ. ಹಲೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾ ಬಗ್ಗೆ ಕೂಡ ಕೇಳ್ತಾ ಇದ್ದಾರೆ. ಈಗ ಎಷ್ಟೊಂದು ಜನಕ್ಕೆ ಮತ್ತೆ ಇವಾಗ ಅಷ್ಟೇ ಬಂದಿರೋರಿಗೆ ಏನಂತ ಹೇಳ್ತೀರಾ ಸಿನಿಮಾ ಬಗ್ಗೆ? ಯಾವ ಸಿನಿಮಾ ಮಾಡ್ತಾ ಇದ್ದೀರಾ, ಯಾವ ಥರ ಸಿನಿಮಾ ಮಾಡ್ತಾ ಇದ್ದೀರಾ ಹೇಳ್ಬಿಡಿ. ಇದು ಬಂದ್ಬಿಟ್ಟು ಆರ್ಯ ಶಿವ ಅಂತ ಟೈಟ್ಲ್ ಮೇಡಮ್. ಆ್ಯಕ್ಚುಲಿ ಮುಂಚೆ ಪ್ರೊಡಕ್ಷನ್ ನಂಬರ್ 2 ಇಂದ ಸ್ಟಾರ್ಟ್ ಮಾಡಿದ್ದು, ಅದು ಟೈಟ್ಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ರೀಸೆಂಟ್ಲಿ ಟೈಟ್ಲ್ ಕೊಟ್ಟರು ಆರ್ಯ ಶಿವ ಅಂತ. ಶಿವು ಅಂತ ಅವರೇ ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಇದು ಒಂದು ರಿಯಲ್ ಇನ್ಸಿಡೆಂಟ್ಸ್ ಅಂತ ನಡೆದಿರೋ ರಿಯಲ್ ಸ್ಟೋರಿನೇ ಅವ್ರ ಜೀವನದಲ್ಲಿ ಆಗಿರೋಂಥದ್ದೇ. ಸೊ ತುಂಬ ಖುಷಿ ಆಯಿತು ಸ್ಟೋರಿ ಕೇಳಿದ ತಕ್ಷಣ. ಒಂದು ಪಕ್ಕಾ ಫ್ಯಾಮಿಲಿ ನೋಡೋಂಥ ಸಿನಿಮಾ. ನಾವು ಹಾಕಿರೋ ಬಟ್ಟೆಯಿಂದ ಹಿಡಿದು ಸ್ಕ್ರೀನಲ್ಲಿ ಕಾಣೋ ರಿಚ್ನೆಸ್ಸಿಂದ ಹಿಡಿದು ತುಂಬ ಫ್ಯಾಮಿಲಿಯವರು, ಕಾಮಿಡಿ, ಫ್ರೆಂಡ್ಸು
ಎಲ್ಲರೂ ಬಂದು ಒಂದು ಎಂಜಾಯ್ ಥಿಯೇಟ್ರಿಗೆ ಬಂದು ಓಕಪ್ಪ ನಾವು ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋಂಥ ಸಿನಿಮಾ. ಬಟ್ ನಾವು ತುಂಬ ಫಸ್ಟ್ ಸಿನಿಮಾ ತುಂಬ ಭಯ ಇತ್ತು ಸ್ಟಾರ್ಟಿಂಗ್ ಎಲ್ಲ ಮುಂಚೆ. ಇವಳು ಆಗಲಿ ನಾನು ಡಬ್ ಸ್ಮ್ಯಾಶ್ ಮಾಡೋದಕ್ಕೂ ಸಿನಿಮಾ ಮಾಡೋಕ್ಕೂ ತುಂಬ ವ್ಯತ್ಯಾಸ. ಸೊ ಇವಳಿಗೂ ಹೆದರಿಕೆ ಆಗ್ತಿತ್ತು, ನನಗೂ ಹೆದರಿಕೆ ಆಗ್ತಿತ್ತು. ಸೊ ಆಮೇಲೆ ಬರ್ತಾ ಈಸಿ ಆಗ್ಬಿಡ್ತು. ಸೊ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಸ್ಪೆಷಲಿ ನಮ್ಮ ಜನತೆ ಅಂತೂ ತುಂಬ ಸಪೋರ್ಟ್, ನೀವು ಮಾಡಿ ಸರ್ ನಾವು ಸಪೋರ್ಟ್ ಮಾಡ್ತೀವಿ ಖಂಡಿತ ಮಾಡ್ತಾರೆ ರಘು ಅವರೇ, ಚಿಂತೆನೆ ಮಾಡಬೇಡಿ. ನಮ್ಮ ಕನ್ನಡದ ಜನತೆ, ಕನ್ನಡಿಗರು, ಅದು ನಮ್ಮ ಕನ್ನಡಿಗರು ಮಾಡ್ತಾ ಇದ್ದಾರೆ, ಸಪೋರ್ಟ್ ಖಂಡಿತ ಮಾಡ್ತಾರೆ. ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ ಸರ್? ಹಲೋ ಮೇಡಮ್, ನಮ್ ರವಿಕುಮಾರ್ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ಮಾಡ್ತಿರೋದು. ಓಕೆ, ಯಾರ ಹತ್ರ ಮಾತಾಡ್ತೀರಾ? ನಮ್ಮ ಅಲ್ಲೋರು ಇದಾರಲ್ಲ, ಅಲ್ಲೋರು ಕೊಡಿ ಮ್ಯಾಮ್. ನಮಸ್ಕಾರ ರವಿಕುಮಾರ್ ಅವರೇ, ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ ಸರ್? ಹಲೋ ಸರ್, ಸಕ್ಕತ್ತಾಗಿ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಸರ್, ಮಾಡ್ತಾ ಇರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫ್ಯಾನ್ಸ್ ಕ್ಲಬ್ ಫ್ಯಾನ್ ಆಗಿದ್ದೀನಿ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಸುಷ್ಮಿತಾ ಅವ್ರ ಜೊತೆಗೆ ಮಾತಾಡಿ ಸರ್. ಸರ್ ಕೇಳಿಸ್ತಾ ಇಲ್ಲ ನೀವು ಮಾತಾಡ್ತಿರೋದು, ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಸರ್ ಕೇಳಿಸ್ತಿದೆ ಸರ್, ಕೇಳಿಸ್ತಿದೆನಾ? ಹಲೋ ಸರ್ ಕೇಳಿಸ್ತಿದೆನಾ? ಇವಾಗ ಕೇಳಿಸ್ತಾ ಇದೆ ಸರ್. ಸರ್ ಹಿಂಗೆ ಸಪೋರ್ಟ್ ಮಾಡ್ತೀರಿ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ನಾ ಸಪೋರ್ಟ್ ಯಾವಾಗ ನಿಮಗೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹಲೋ ಹಲೋ. ಬಟ್ ಓಕೆ, ಎಲ್ಲ ನಮ್ಮ ಅಲ್ಲೂ ರಘು ಅವ್ರ ಜೊತೆನೇ ಮಾತಾಡ್ತಿದಾರಪ್ಪ, ಹುಡುಗಿರು ಹುಡುಗರು ಎಲ್ಲ. ಆ್ಯಂಡ್ ಸುಷ್ಮಿತಾಗೆ ಜಾಸ್ತಿ ಹುಡುಗರು ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತು, ಬಟ್ ಮೇ ಬಿ ಲೈನ್ ಸಿಗ್ತಿಲ್ವೇನೋ. ಆ್ಯಂಡ್ ಫ್ರೆಂಡ್ಸ್, ನೀವು ಕಾಲ್ ಮಾಡಿದಾಗ ದಯವಿಟ್ಟು ನೆಟ್ವರ್ಕ್ ಇರೋ ಕಡೆ ಬನ್ನಿ, ಇಲ್ಲಾಂದರೆ ಟಿ ವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ. ಅವ್ರು ಮಾತಾಡೋದು ಖಂಡಿತ ಕೇಳಿಸುತ್ತೆ. ಆ್ಯಂಡ್ ನಿಮ್ಮ ಪ್ರೀತಿ ಹಾರೈಕೆ ನಿಮ್ಮ ಮಾತುಗಳ ಮೂಲಕ ಅವರಿಗೆ ಕೇಳಿಸಿದ್ರೆ ಅವ್ರಿಗೆ ಇನ್ನಷ್ಟು ಹುರುಪು ಬರುತ್ತೆ, ಉತ್ಸಾಹ ಬರುತ್ತೆ. ಇನ್ನೊಂದಷ್ಟು ಒಳ್ಳೆಯ ಪ್ರಯತ್ನಗಳನ್ನ ನಿಮ್ಮ ಮುಂದೆ ಮಾಡಿ ಅದನ್ನು ಗೆಲ್ಲಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕು ಅಂತ ಬಯಸಿ ನಮ್ಮ ಇಂಚರ ವಾಹಿನಿಯಲ್ಲಿ ಕೂತಿದ್ದಾರೆ. ಆ್ಯಂಡ್ ಆ ಪ್ರಯತ್ನ ನಮ್ಮ ಕಡೆಯಿಂದಂತೂ ಆಗ್ತಾ ಇದೆ. ನಿಮಗೆ ಸಿನಿಮಾ ಅಂತ ಹೇಳಿದ ತಕ್ಷಣ ಭಯ ಆಯಿತಾ, ಅಥವಾ ಅಲ್ಲಿ ನಿಮಗೆ ಶೂಟಿಂಗ್ ಫಸ್ಟ್ ಡೇ ಹೋದಾಗ ಹೇಗೆ ಅನ್ನಿಸ್ತು ನಿಮಗೆ? ಸ್ಟಾರ್ಟಿಂಗ್ ಒಂದೆರಡು ಸಲ ಕ್ಯಾಮ್ರಾ ನೋಡ್ಬಿಡ್ತಿದ್ದೆ, ಮಾಡ್ತಿದ್ದೆ. ಎಂಡಲ್ಲಿ ಲಾಸ್ಟ್ ಕ್ಯಾಮ್ರಾ ನೋಡ್ಬಿಡ್ತಿದ್ದೆ, ಕರೆಕ್ಟ್ ಆಗಿದೆಯಾ. ಸೊ ಫೋನ್ ನೋಡಿ ನೋಡಿ ಅಭ್ಯಾಸ. ಆಮೇಲೆ ಅವ್ರು ಹೇಳ್ಕೊಟ್ರು, ಇಲ್ಲ ಕ್ಯಾಮ್ರಾ ನೋಡಬಾರ್ದು ಸಿನಿಮಾ ಅಲ್ಲಿ ಅಂತ. ಸರಿ, ಆಮೇಲೆ ಅರ್ಥ ಆಯಿತು. ತುಂಬ ಇಷ್ಟ ಆಯಿತು ಆ್ಯಕ್ಟಿಂಗ್, ನಾನು ಮಾಡ್ತೀನಿ ಅಂತ ಅನಿಸ್ತು. ಮಾಡ್ತಿದ್ದೀರಾ. ಆ್ಯಂಡ್ ನಿಮ್ಮಷ್ಟು ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸ್ತೀನಿ. ಫ್ರೆಂಡ್ಸ್ ಎಲ್ಲೂ ಹೋಗಲ್ಲ, ನಮ್ಮ ರಘು ಅವರು, ಸುಷ್ಮಿತಾ ಅವರ ಜೊತೆಗೆ ಕಾವ್ಯಾರ್ ಕೂಡ ಜಾಯ್ನ್ ಆಗೋದ್ರಲ್ಲಿದ್ದಾರೆ. ಅವ್ರನ್ನೂ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ. ಆ್ಯಂಡ್ ಅವ್ರಿಗೂ ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಗೊತ್ತಾಗ್ಲಿಲ್ವಾ? ಭೂಮಿ ತೂಕ ಪ್ರೇಮಲೋಕ. ಏನಾಯ್ತು ಅಂತ ಕೇಳ್ಬಹುದಾ ಕೇಳ್ಬಾರ್ದಾ? ಅಕ್ಕ ಅಲ್ಲೋಡು. ಏನಾದ್ರೂ ಮಾಡಿ ನನ್ನ ಮದುವೆ ನಿಲ್ಲಿಸ್ಬಿಡ್ತೀನಿ ಅಂದ್ಯಲ್ಲ, ನಿಲ್ಲಿಸ್ತೀಯಾ? ನಿಲ್ಲಿಸ್ತೀನಿ. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು. ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ SRK ಟೀಮ್ ಅರ್ಪಿಸುವ ಸುಂದರವಾದ ಸಂಜೆಯ ಸುಂದರವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇದ್ರಿ. ಆ್ಯಂಡ್ ನಮ್ಮ ಜೊತೆ ಇವಾಗ ಮತ್ತೊಬ್ರು ಗೆಸ್ಟ್ ಇದ್ದಾರೆ, ಕಾವ್ಯ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಕಾವ್ಯ. ಆ್ಯಂಡ್ 1 ವೀಕಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಕಾವ್ಯ? 1 ವೀಕ್ ತುಂಬಾ ರೆಸ್ಪಾನ್ಸ್ ಮಾತ್ರ. ಬಟ್ ಇನ್ನೊಂದು ಬೇಜಾರು ವಿಷಯ ಏನಂದ್ರೆ, ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲೇನೆ ಲಾಸ್ಟಿಗೆ ಬಂದಿಲ್ಲ ಇದು ಪ್ರೋಗ್ರಾಮ್, ಬಿಕಾಸ್ ಆತ್ವೆಲ್ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಚಿಕ್ಕಮಂಗ್ಳೂರಿಂದ ತುಂಬಾ ರೆಸ್ಪಾನ್ಸ್ ಬಂದಿದೆ ನಮ್ಮ ಮನೆಯಿಂದ ಎಲ್ಲ ಕಂಪ್ಲೀಟ್ ಆಗಿ. ಸೊ ಖುಷಿ ಆಯ್ತು. ಕಾಲು ತುಂಬಾ ವೇಟಿಂಗ್ ಅಲ್ಲಿ ಇದಾರಂತೆ, ಮಾತಾಡ್ತೀನಿ. ಹಲೋ 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 ಹಲೋ. ಓಕೆ, ಮೇ ಬಿ ಲೈನಲ್ಲಿ ಇದ್ದಾರೆ ಅಂತ ಕಾದು ಸುಸ್ತಾಗಿ ಫೋನ್ ಇಟ್ಟು ಅನ್ಸುತ್ತೆ. ಸೊ ಓಕೆ, ನೋ ಪ್ರಾಬ್ಲಮ್. ಕಾವ್ಯ ಹೇಳಿ, ನಿಮ್ಮ ಊರಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅಂತ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಅಂದ್ರೆ ತುಂಬಾ ಜನ ನಾನು ಚಿಕ್ಕಮಂಗ್ಳೂರು ಅಂತ ಬಿಟ್ಟು ಗೊತ್ತಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಮಾತ್ರ ಬಯೋ ಹಾಕೊಂಡಿರ್ತೀವಿ, ಓ ನಮ್ಮೂರು ಹುಡುಗಿ ಅಂತ ಹೇಳ್ತಾ ಇದ್ರು. ಬಟ್ ಇಂಚರ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಿದೆ, ಮತ್ತೆ ತುಂಬಾ ಜನ ನೋಡ್ತಾ ಇರ್ತಾರಂತೆ, ಬಿಕಾಸ್ ಲೈವ್ ಪ್ರೋಗ್ರಾಮ್ಸ್ ಎಲ್ಲ. ಸೊ ಊರಿಂದ ಕಂಪ್ಲೀಟ್ ಆಗಿ ಒಂಥರ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಊರಲ್ಲಿ ಅನ್ನೋದಕ್ಕಿಂತ ಊರಿನಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವ್ರದ್ದು ರೆಸ್ಪಾನ್ಸ್. ನಮ್ಮ ಮನೇಲಿ ಅಮ್ಮ ಶಾಕ್. ಅಂದ್ರೆ ಅಲ್ಲಿ ನಮ್ಮ ಅಜ್ಜಿ ಒಬ್ರಿದ್ದಾರೆ, ಕೆಲಸ ಮಾಡ್ತಾರೆ ಮನೇಲೇನೆ. ಅವರು ನಾನು ಬಂದ ತಕ್ಷಣ ಅಜ್ಜಿ ಸೀಕ್ರೆಟ್ ಹಂಗೆ ಇರಲಿ. ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಿ ಅಂತ. ಎಲ್ಲಿಂದ ಲಕ್ಷ್ಮಿ? ಹಲೋ, ಎಲ್ಲಿಂದ ಕಾಲ್ ಮಾಡ್ತಿರೋದು? ನನ್ನ ಹೆಸರು ಲಕ್ಷ್ಮಿ ಅಂತ.
ನಿಮ್ಮ ಹೆಸರು ಲಕ್ಷ್ಮಿ ಅಂತ ಗೊತ್ತಾಯ್ತು. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? KR-ಪೇಟೆಯಿಂದ. ಓಕೆ, ಯಾರ ಜೊತೆ ಮಾತಾಡ್ತೀರಾ? ಟಿವಿ ನೋಡ್ತಿದ್ದೀರಾ? ಮೇ ಬಿ ನೀವು ಟಿವಿ ನೋಡ್ಬೇಡಿ. ನಾನು ಇಬ್ರ ಹತ್ರನೂ ಮಾತಾಡ್ತೀನಿ. ಇಬ್ರ ಹತ್ರನೂ ಮಾತಾಡ್ತೀರಾ? ಮಾತಾಡಿಪ್ಪ. ಹಲೋ ಲಕ್ಷ್ಮಿ. ಲಕ್ಷ್ಮಿ ಅವ್ರಿಗೆ ನಮಸ್ಕಾರ. ಹಲೋ ಲಕ್ಷ್ಮಿ ಅವರೇ, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಿದೆ. ಲಕ್ಷ್ಮಿ ಅವ್ರ ಏನ್ ಮಾಡ್ಕೊಂಡಿರೋದು? ನಮಸ್ಕಾರ ಫಸ್ಟ್ ಆಫ್ ಆಲ್. ನಾನ್ ಮನೇಲೇ ಇರೋದು, ಹೌಸ್ ವೈಫ್. ಓ ಸೂಪರ್. ಹೇಳಿ ಲಕ್ಷ್ಮಿ, ಕೇಳಿಸ್ತಿದ್ಯಾ ವಾಯ್ಸು? ಹಾ, ಕೇಳಿಸ್ತಿದೆ. ಮಾತಾಡಿ. ನನ್ನ ಮೊಬೈಲ್ ಅಲ್ಲಿ ಇಲ್ಲ, ಇದು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಹಾ, ಹೇಗಿದ್ದೀರಾ ಸರ್? ಹಾ, ಚೆನ್ನಾಗಿದ್ದೀವಿ ಮೇಡಮ್. ನೀವು ಚೆನ್ನಾಗಿದ್ದೀರಾ? ಹಾ, ನಾವು ಸೂಪರ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹಿಂಗೆ ನೋಡ್ತಾ ಇರ್ರಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಕಾಲ್ ಕನೆಕ್ಟ್ ಆಗ್ತಿದೆ ಅಂತ ಹೇಳಿ. ಹೌದಾ ಲಕ್ಷ್ಮಿ? ಹಲೋ, ತುಂಬಾ ಎಮೋಷನಲ್ ಆಗಿದ್ದೀರಂತೆ, ಲೈನ್ ಕನೆಕ್ಟ್ ಆಯ್ತು ಅಂತ. ಓಕೆ, ಅವ್ರಿಗೆ ಗೊತ್ತಾಗ್ತಿಲ್ಲ ಪಾಪ, ಟಿವಿ ವಾಲ್ಯೂಮ್ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಕಾಲ್ ಮಾಡಿದ್ದಕ್ಕೆ. ಅವ್ರು ಕಾಲ್ ಕಲೆಕ್ಟ್ ಮಾಡೋಕ್ಕೂ ಮುಂಚೆನೇ ರಿಕ್ವೆಸ್ಟ್ ಮಾಡಿದ್ರಂತೆ. ತುಂಬಾ ಖುಷಿ ಆಗ್ತದೆ, ಎಮೋಷನಲ್ ಆಗಿದ್ದೀನಿ ಮಾತಾಡೋ ರೀತಿಯಲ್ಲೇನೆ ಗೊತ್ತಾಗ್ತಾ ಇದೆ. ಏನಿವೆ, ಇಷ್ಟೊಂದು ಎಮೋಷನಲ್ ಅಭಿಮಾನಿಗಳನ್ನ ನೀವು ಹುಟ್ಟಾಕಿದ್ದೀರಾ, ಒಂಥರ ಹೆಮ್ಮೆ ಅನ್ಸುತ್ತಲ್ವಾ? ಖುಷಿ ಆಗುತ್ತೆ. ಅದು ಎಷ್ಟು ಎಮೋಷನಲ್ ಅಂತ ನಮಗೆ ಫೇಸ್ಬುಕ್ ಅಲ್ಲೂ ಗೊತ್ತಾಗುತ್ತೆ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಕ್ಸ್ಪೆಷಲ್ ಎಲ್ಲ ಮೆಸೇಜ್ ಮಾಡ್ತಾರಲ್ಲ. ಮೊದಲೆಲ್ಲ ಯಾವ ಥರ ಇತ್ತು ಅಂತ ತುಂಬ ನನಗೆ ಪರ್ಸ್ನಲಿ ನನಗೆ ಖುಷಿ ಏನಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಎಲ್ಲ ಬಯೋದೆಲ್ಲ ಹಾಕೊತಾ ಇದ್ರು, ಲೈಕ್ ಫ್ಯಾನ್ ಆಫ್ ಅಲ್ಲು ರಘು, ಸುಷ್ಮಿತಾ, ಕಾವ್ಯ ಅಂತ. ಇವಾಗ ಎಲ್ಲ ಚೇಂಜ್ ಮಾಡಿಬಿಟ್ಟು ಫ್ಯಾನ್ ಆಫ್ SRK ಟೀಮ್ ಅಂತ ಹಾಕೊಂಡ್ಬಿಟ್ಟಿದ್ದಾರೆ. ಅದೊಂದು ತುಂಬ ಖುಷಿ ಆಗುತ್ತೆ. ಎಲ್ಲರದ್ದು ಸ್ಕ್ರೀನ್ ಶಾಟ್ ಎಲ್ಲ ತಗೊಂಡ್ಬಿಟ್ಟು ಫೋನಲ್ಲೆಲ್ಲ ಸೇವ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಅಂದರೆ ತುಂಬ ಎಮೋಷನಲಿ ಕನೆಕ್ಟ್ ಆಗಿದ್ದಾರೆ ಒಬ್ಬೊಬ್ರು. ಸಖತ್ ಖುಷಿ ಆಗುತ್ತೆ. ಓಕೆ, ಅಜ್ಜಿ ಸೀಕ್ರೆಟ್ ಹೇಳ್ತಾ ಇದ್ರಿ. ಅಜ್ಜಿ ಸೀಕ್ರೆಟ್ ಏನಂದ್ರೆ, ಬಂದರು ಕಾವ್ಯ ಫಸ್ಟ್ ಟೈಮ್ ಸ್ಕ್ರೀನಲ್ಲಿ ಬರ್ತಿದ್ದಾಳೆ ಅಂತ ಫುಲ್ ಕುಂಡಾಡ್ತಿದ್ದಾರೆ. ನಮ್ಮನೆ ಏರಿಯಾದಲ್ಲೆಲ್ಲ ಓಡಾಡ್ಕೊಂಡು ಮಾಡೋದು. ಅಂದರೆ ನಮ್ಮ 3 ಜನ ಅಲ್ಲಿ ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ ಎಲ್ರಿಗೂ ಕೂಡ. ಎಲ್ಲ ಕೇಳ್ತಾ ಇರೋದು ಆದಷ್ಟು ಬೇಗ ಚಿಕ್ಕಮಂಗ್ಳೂರಿಗೆ ಎಲ್ಲರನ್ನೂ ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಹೋಗ್ಬೇಕು. ಸೊ SRK ಟೀಮ್ ಒಟ್ಟಿಗೆ ಬನ್ನಿ ಚಿಕ್ಕಮಂಗ್ಳೂರಿಗೆ, ಅದ್ದೂರಿಯಾದಂಥ ಸ್ವಾಗತ ಮಾಡ್ತೀವಿ, ಜೊತೆಗೆ ಸನ್ಮಾನ ಮಾಡ್ತೀವಿ. ಚಿಕ್ಕ ಸ್ಕ್ರೀನಲ್ಲಿ ನೋಡಿದಕ್ಕೆ ಅಜ್ಜಿಗೆ ಇಷ್ಟೊಂದು ಖುಷಿ ಆಯ್ತಲ್ಲ, ಇನ್ನು ದೊಡ್ಡ ಪರದೆಯಲ್ಲಿ ನೋಡಿದ್ರೆ ಹೇಗಿರುತ್ತೆ? ಸಖತ್ ಖುಷಿ ಪಡ್ತಾರೆ ಮಾತ್ರ. ಸೊ ದೊಡ್ಡ ಪರದೆಗೆ ಹೋಗುವಂತ ಚಾನ್ಸಸ್ ಆಲ್ರೆಡಿ ನಾನು ಯಾರಿಗೂ ಏನು ರಿವೀಲ್ ಮಾಡಿರಲಿಲ್ಲ. ಗೆಸ್ಟ್ ರೋಲ್ ಆಲ್ರೆಡಿ ಇವ್ರ ಮೂವಿಲಿ ಮಾಡ್ತಿದ್ದೀನಿ. ಅಂದರೆ ಇವಾಗ ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ನನಗೆ ಕಂಪ್ಲೀಟ್ MTechನ ಮುಗಿಸ್ಬಿಡ್ಬೇಕು ಕಂಪ್ಲೀಟ್ ಆಗಿ. ಫಸ್ಟಿಂದಾನು ಚೆನ್ನಾಗಿ ಸ್ಕೋರ್ ಮಾಡ್ಕೊಂಬಂದು ಲಾಸ್ಟಿಗೆ ಇದರಿಂದ ಹೊಡ್ತಾ ಆಗ್ಬಾರ್ದಲ್ಲ. ಸೊ ಹಂಗಾಗಿ ಇವಾಗ ಒಂದು 15 ಡೇಸ್ ಯಾವುದೇ ರೀತಿ ಕಮಿಟ್ಮೆಂಟ್ಸ್ಗಳು ಇಟ್ಕೊಂಡಿಲ್ಲ. ಬೇರೆ ಆಫರ್ಸ್ಗಳು ಬಂದಿದೆ, ಬಟ್ ಫಸ್ಟ್ MTech ಮುಗಿಸ್ಬೇಕು ಚೆನ್ನಾಗಿ, ಅಷ್ಟೇ ಇರೋದು ತಲೆಯಲ್ಲಿ. ಸೊ ಫಸ್ಟ್ MTech ಫುಲ್ ಸ್ಟಾಪ್ ಇಟ್ಟು ಚೆನ್ನಾಗಿ ಮಾಡಿ, ಅನಂತರದ ಮುಂದಿನ ಒಂದು ಫ್ಯೂಚರ್ ಅಲ್ಲಿ ಚಾನ್ಸಸ್ ಸಿಕ್ಕಿದ್ರೆ ಕಾವ್ಯ ಅವ್ರು ಕಂಟಿನ್ಯೂ ಮಾಡಿ. ಹೌದು. ಸೊ ಯಾವ ತರ ಒಂದು ಹೀರೋಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ? ನನಗೆ ಫಸ್ಟ್ ಆಫ್ ಆಲ್ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟೇ ಇಲ್ಲ ಆಕ್ಚುಲಿ. ನಾನು 2 ಮಂತ್ಸ್ ಬಗ್ಗೆ ಮಾತಾಡೋಣ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಹಾ, ದಿಲೀಪ್ ಅಂತ ಹೇಳ್ಬಿಟ್ಟು. ವೆರಿ ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮ್ಯಾಮ್, ವಾಯ್ಸ್ ಕಡಿಮೆ ಸ್ಲೋ ಕೇಳಿಸ್ತಾ ಇದೆ. ನಿಮ್ಮ ಹೆಸರು? ದಿಲೀಪ್ ಅಂತ. ಎಲ್ಲಿಂದ? ಹಾ, ಬೆಂಗಳೂರಿಂದ. ಓಕೆ, ಯಾರ ಜೊತೆ ಮಾತಾಡ್ತೀರಾ? ಹಾ, ಅಲ್ಲೂ ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಸರ್ ನಿಮ್ ಬಗ್ಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಬೆಳೀರಿ ಸರ್ ಚೆನ್ನಾಗಿ. ಸರ್ ಯಾಕೆ ಸರ್? ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಸರ್ ನಿಮ್ ಪೇರ್ ಸಖತ್ತಾಗಿದೆ ಸರ್, ನೀವು ಹಂಗೆ ಬೆಳೀತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಕೊಡ್ತಾ ಇರಿ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು ಸರ್. ಬೆಂಗಳೂರಿಂದ ದಿಲೀಪ್ ಅಂತ ಹೇಳ್ಬಿಟ್ಟು. ನೀವು FB ಲೈವ್ ಬಂದಾಗ ನಮ್ಗೆ ಬರಕ್ಕೆ ಆಗಲಿಲ್ಲ ಸರ್, ಸಖತ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಓ ಹೌದಾ ಸರ್, ಸರಿ ಸರ್. ಈಗ ಇನ್ಸ್ಟಾ ಚಾನಲ್ ಲೈವ್ ಬಂದಿನಲ್ಲ, ಮಾತಾಡಿ ಸರ್. ಅಲ್ಲಿ ಅಟ್ಲೀಸ್ಟ್ ನಿಮ್ ಕಮೆಂಟ್ ಓದ್ಬೋದು, ಇಲ್ಲಿ ನಿಮ್ ಜೊತೆಗೆ ಮಾತಾಡ್ತೀವಲ್ಲ ಸರ್ ಇಬ್ರು. ಓ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಂಡ್ ಕಾವ್ಯ ಇದ್ದಾರೆ, ಮಾತಾಡಿ. ನಮಸ್ತೆ ಸುಷ್ಮಿತ್ ಅಂದ್ ಆಯ್ತು ಆಲ್ರೆಡಿ ಟರ್ನ್, ಇವಾಗ ಕಾವ್ಯ ಇರೋದು. ಹೌದಾ? ಸರಿ ಮೇಡಮ್, ನೀವು ಸ್ಟಾರ್ಟ್ ಮಾಡ್ತೀರಾ? ಥ್ಯಾಂಕ್ ಯು ದಿಲೀಪ್ ಅವರೇ, ಸಪೋರ್ಟ್ ಮಾಡ್ತಾರೆ ಹೀಗೇನೆ. ಅಯ್ಯೋ ಕೇಳ್ಬೇಡಿ ಮೇಡಮ್, ನಾವ್ ಮಾಡ್ತಾನೆ ಇರ್ತೀವಿ. ಕನ್ನಡದವರು ಮಾಡ್ದಂಗೆ ಇರಕ್ಕಾಗತ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಎಲ್ಲರೂ ಎಮೋಷನಲ್ ಆಗ್ತಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡು ನಂಗೂ ಅಳು ಬರ್ತಾ ಇದೆ. ಸೊ ಯಾರು ಹೊಳ್ಬಾರ್ದು, ಇವಾಗ ಅವ್ರನ್ನ ಬೆಳೆಸೋಂಥ ಪ್ರಯತ್ನ ಎಲ್ಲರೂ ಮಾಡ್ತಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಖಂಡಿತ. ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮೀಡಿಯಾಗೆ. ಆ್ಯಂಡ್ ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಆಶೆ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ. ಸೊ ಹಾಗೆಯೇ ಕಾರ್ಯಕ್ರಮದಲ್ಲಿ ಈಗ ಇವರಿಬ್ಬರ ಜೊತೆನೂ ಒಂದು ಡಬ್ ಸ್ಮ್ಯಾಶ್ ಮಾಡ್ತಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೀನಿ.
ಬಿಕಾಸ್ ಇವತ್ತು ಒಂದು ಜುಲೈ 2 ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಗೊತ್ತಿದ್ದು ಇರೋರಿಗೆ ಇವತ್ತು ಹೇಳುವಂಥ ವಿಷಯ ಏನು ಅಂತ ಹೇಳಿದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬ ಇವತ್ತು ಅಲ್ವಾ. ಸೊ ನಿಮ್ಮಿಬ್ರ ಮೂಲಕ ಯಾಕೆ ಅವರಿಗೆ ಸ್ಪೆಷಲ್ ಆಗಿ ಒಂದು ಡಬ್ ಸ್ಮ್ಯಾಶ್ ಮಾಡಿಸಿ ಅವರಿಗೆ ಒಂದು ಗಿಫ್ಟ್ ತರ ನಾವು ಕೊಡಬಾರ್ದು ಅಂತ ಅವ್ರಿಗೆ ನೀವು ಸರ್ಪ್ರೈಸ್ ಕೊಟ್ರೆ ನಮಗೆ ಸರ್ಪ್ರೈಸ್ ಕೊಡ್ತಿದ್ದೀರಲ್ಲ ಇಲ್ಲಿ ನೀವು. ಖಂಡಿತ ಸರ್ಪ್ರೈಸ್, ಬರ್ಡೇ ಅಂದ್ರೆ ಸರ್ಪ್ರೈಸ್ ಇರ್ಬೇಕು ಅಲ್ವಾ. ನಾನು ಹೇಳೋದೊಂಥರ ಸರ್ಪ್ರೈಸ್ ಅಂದ್ರೆ ನೀವು ಮಾಡೋದೊಂಥರ ಸರ್ಪ್ರೈಸ್. ಅದನ್ನ ನೋಡೋಕೆ ವೀಕ್ಷಕರಿಗೆ ಡಬಲ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಏನೋ ಹಿಂಗೆ ಇರ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ಯಾವ ಚಿತ್ರದ ಹಾಡಿಗೆ ಹಾಡಬೇಕು ನೀವು ಅಂತ ಹೇಳಿದ್ರೆ ಅವ್ರ ಅಭಿನಯದ್ದೇ, ತುಂಬಾ ಹೊಸದು ಅಲ್ಲ ತುಂಬಾ ಹಳೇದು ಅಲ್ಲ, ಕೃಷ್ಣ ಮೂವಿದ್ ಮಾಡೋಣ. ಓಕೆ, ಕೃಷ್ಣ ಮೂವಿದು ಆ ಒಂದು ಮೇ ಬಿ ಅವ್ರದ್ದು 4ನೇ ಮೂವಿ ಅಂತ ಅನ್ಸುತ್ತೆ ಗೋಲ್ಡನ್ ಸ್ಟಾರ್ ಅವ್ರದ್ದು. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ನಮ್ಮ ಇಂಚರ ವಾಹಿನಿ ಕಡೆಯಿಂದ ಡಬ್ ಸ್ಮ್ಯಾಶ್ ಮಾಡ್ತಾ ಇದೀವಿ. ಅದು ಅಲ್ಲು ರಘು ಅವರು ಜೊತೆಗೆ ಕಾವ್ಯ ಅವ್ರು ಮಾಡ್ತಾ ಇದಾರೆ. ಸದ್ಯಕ್ಕೆ ನನ್ನ ಇನ್ನೂ ಇನ್ವಾಲ್ವ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ಹೋಗ್ತಾ ಇನ್ವಾಲ್ವ್ ಮಾಡ್ಕೋತಾರೇನೋ. ಎನಿವೆ ಅದೊಂದು ಡಬ್ ಸ್ಮ್ಯಾಶ್ ನ ನೋಡೋದಕ್ಕೆ ಕಾತ್ರದಿಂದ ನಾನು ಕಾಯ್ತಾ ಇದ್ದೀನಿ ಅಂಡ್ ನೀವು ಕೂಡ ಕಾಯ್ತಿದ್ದೀರಾ. ಅಂಡ್ ಇನ್ನ ಕೆಲವೇ ಕ್ಷಣಗಳಲ್ಲಿ ನಮ್ಗೆ ಮ್ಯೂಸಿಕ್ ಕೇಳಿಸುತ್ತೆ. ರೆಡಿನಾ ನೀವಿಬ್ರು? ಓಕೆ, ನೀನು ಬಂದ ಮೇಲೆ ತುಂಬಾ ಚೆನ್ನಾಗಿತ್ತಪ್ಪ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರೇನಾದ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸೀದಾ ಹಾಕ್ಬಿಡ್ತಾರೆ. ಆಕ್ಚುಲಿ ಹ್ಯಾಪಿ ಬರ್ಡೇ ಗೋಲ್ಡನ್ ಸ್ಟಾರ್ ಗಣೇಶ್. ಹ್ಯಾಪಿ ಬರ್ಡೇ ಗಣೇಶ್ ಸರ್. ಬಟ್ ಅವ್ರ ರೇಂಜಿಗೆ ಮಾಡಕ್ ಆಗಲ್ಲ ಮೇಡಮ್, ಏನೋ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಖಂಡಿತ ಆ ಒಂದು ಪ್ರಯತ್ನನ ಇಷ್ಟಪಟ್ಟು ಜನ ನಿಮ್ಮನ್ನ ಈ ಹಂತಕ್ಕೆ ತಂದು ನಿಲ್ಸಿದ್ದಾರೆ, ಅದನ್ನಂತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅಂಡ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀವಿ ನೀವು, ಸೊ ಮುಂದೆ ಯಾವ ತರ ಒಂದು ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ ಸಿನಿಮಾ ಬಗ್ಗೆ? ಸಿನಿಮಾ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಅದು ಹೇಳಿದ್ನಲ್ಲ, ಸುಷ್ಮಿತಾಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಮತ್ತೆ ಇವರಿಬ್ರು ಕನ್ಸು ಆಕ್ಚುಲಿ ಆಕ್ಟಿಂಗ್ ನನ್ನ ಮೊದಲಿಂದನೂ ಕೂಡ. ಸೊ ನಂದು ಏನಿರ್ಲಿಲ್ಲ, ನಂಗೆ 2 months ನಂದು ವೆಕೇಶನ್ ಇತ್ತು. ಸೆಕೆಂಡ್ ಸೆಮ್ ಏನೋ ಆಗಿತ್ತು ನಂದು. ಅವಾಗ ಮನೇಲಿ ಕಂಪ್ಲೀಟ್ ಫ್ರೀ ಇದೆ, ಏನ್ ಮಾಡೋದು ಅನ್ಕೊಂಡು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಡಬ್ ಸ್ಮ್ಯಾಶ್ ಅನ್ನೋದೊಂದು ಕ್ರೇಜ್ ಇತ್ತು. ಎಲ್ಲ ಜನಗಳು ಎಕ್ಸ್ಪ್ರೆಷನ್ಸ್ ಏನೇ ಸ್ವಲ್ಪ ನಾನು ರಾ ಥರದಲ್ಲಿ ಕೊಡ್ತೀನಿ, ಎಲ್ರಿಗೂ ಹೊಡಿಯೋದು ಗಿಡಿಯೋದು ಆ ಥರ ಎಲ್ಲ ಏನೋ ಇದು ಮಾಡ್ತಾ ಇರ್ಬೇಕಾರೆ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿ ಕೊಡ್ತೀನಿ ಅಂತ ನನ್ನ ಫ್ರೆಂಡ್ಸ್ಗಳು ಸ್ವಲ್ಪ ಹೇಳ್ತಾ ಇದ್ರು ಅಷ್ಟೇ, ಅಷ್ಟು ಬಿಟ್ರೆ ಏನಿಲ್ಲ. ಡಬ್ ಸ್ಮ್ಯಾಶ್ ಅನ್ನೋದನ್ನ ಟ್ರೈ ಮಾಡಿದೆ. ನಾನು ಆಕ್ಚುಲಿ ಮ್ಯೂಸಿಕಲ್ ವಿಡಿಯೋದಲ್ಲಿ ಜಾಸ್ತಿ ಮಾಡ್ತಾ ಇದ್ದಿದ್ದು. ಕಾಲರ್ ವೇಟ್ ಮಾಡ್ತೀನಿ, ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಸರ್ ಮೇಡಮ್ ನಮ್ಮ ಹೆಸರು ಅಕ್ಕುಶ್ ಗೌಡ ಅಂತ, ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಹುಬ್ಳಿಯಿಂದ ಯಾರ ಜೊತೆ ಮಾತಾಡ್ತೀರಾ ಇವತ್ತು? ನಾವು ಕಾಗದ ಜೊತೆ ಮಾತಾಡ್ತೀವಿ. ಮಾತಾಡಿ. ಹಲೋ, ನಮಸ್ಕಾರ ಮೇಡಮ್. ನಾವು ಗೊತ್ತಿರ್ಬೋದ ನಿಮಗೆ, ಅಕ್ಕುಶ್ ಗೌಡ ಹುಬ್ಳಿಯಿಂದ ಮೆಸೇಜ್ ಮಾಡ್ತಿದ್ನಲ್ಲ. ಓ, ಇನ್ಸ್ಟಾಗ್ರಾಮ್ ಅಲ್ಲಿ? ಹಾ, ಇನ್ಸ್ಟಾಗ್ರಾಮ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಗೊತ್ತಾಯ್ತು ಇವಾಗ, ನೆನಪಾಯ್ತು. ಓಕೆ ಮೇಡಮ್, ಚೆನ್ನಾಗಿದ್ರೆ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಹಾ ಮೇಡಮ್ ಸೂಪರ್ ಬರ್ತದೆ ಮೇಡಮ್ ಡಬ್ ಸ್ಮ್ಯಾಶ್ ಮತ್ತೆ ನಿಮ್ದು ಮತ್ತೆ ಅಲ್ಲು ರಘುಂದು ಸೂಪರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ದು ಈ ಲೇಟೆಸ್ಟ್ ಆಗಿ ಒಂದು ಯಾವ್ದೋ ಒಂದು ಬಿಟ್ಟಿದ್ದೀರಾ, ಸೊ ಚೆನ್ನಾಗಿದೆ ಮೇಡಮ್ ಅದು. ಇದು ರನ್ನ ಮೂವಿದು. ಹಾ, ಎಸ್ ರನ್ನ ಮೂವಿ ಮೇಡಮ್, ಸೂಪರ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಇನ್ ಮುಂದೆ ಬೆಳ್ಳಿ ಪರದೆಯಲ್ಲಿ ಓಕೆ ಮೇಡಮ್, ಡೆಫಿನೆಟ್ಲಿ ನನ್ನ ಕಡೆಯಿಂದ ಇನ್ನೂ ಒಂದು 10,000 ಜನ ಸಪೋರ್ಟ್ ಮಾಡ್ತೇವೆ ಮೇಡಮ್. ಹಾಗೆ ನಾನು ನಿಮ್ ಜೊತೆ ಡಬ್ ಸ್ಮ್ಯಾಶ್ ಮಾಡೋ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೇವೆ ಮೇಡಮ್. ಲಾಸ್ಟ್ ಟೈಮ್ ಐಸ್ ಟಿವಿಗೆ ನಾನು ಒಂದು ಅಪ್ಲೋಡ್ ಮಾಡಿದ್ದೀನಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ರೆಸ್ಪಾನ್ಸ್ ಬರ್ತಾ ಇದೆ, ಆಮೇಲೆ ಕಾಲ್ಸ್ ಎಲ್ಲ ಬರ್ತಾ ಇದೆ ಮೇಡಮ್ ನಮ್ ಡೈಲಿ. ಸೂಪರ್, ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ, ತುಂಬಾ ಖುಷಿ ಆಯ್ತು ಮಾತಾಡ್ಬಿಟ್ಟು. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ, ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಕಾಲ್ ಕನೆಕ್ಟ್ ಆಗಿ ತುಂಬಾ ಖುಷಿ ಆಯ್ತು ನಂಗಂತೂ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಟೈಮ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಅಂಡ್ ರಘು ಅವ್ರಿಗೆ ಏನು ಪ್ರಶ್ನೆ ಇಲ್ವಾ?
ಇಲ್ಲ ಮೇಡಮ್ ನಂಗೆ ಆಕ್ಚುಲಿ ಈಗ ನೋಡ್ತಾ ಇದ್ದೀನಿ, ನಂಗೆ ಅಷ್ಟೊಂದು ಪ್ರೋಗ್ರಾಮ್ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಏನು ಇಲ್ಲ, ಇವಾಗ ಕಾವ್ಯ ಜೊತೆ ಮಾತಾಡಿದ್ರಲ್ಲ ಅಷ್ಟೇ ಮಾತು, ಅವ್ರ ಹತ್ರನು ಅಷ್ಟೇ, ಇನ್ನೇನು ಡಿಫ್ರೆಂಟ್ ಆಗಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಅವರು ಮೇ ಬಿ ಏನೋ ಥ್ಯಾಂಕ್ ಯು. ಕಾವ್ಯ ಅವ್ರನ್ನ ನೋಡಿದ್ದಾರೆ, ಕಾವ್ಯ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಹುಬ್ಳಿಯಿಂದ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಅಷ್ಟೊಂದು ಪ್ರೀತಿ ಈ ತರ ಈಗ ಅವರು ಕೂಡ ವಿಡಿಯೋಸ್ನ ಮಾಡಿ ಕಳಿಸ್ತಾರೆ, ಜೊತೆಗೆ ನಿಮ್ಮನ್ನ ಮಿಕ್ಸ್ ಮಾಡ್ಕೊಂಡು ಮಾಡುವಂಥದ್ದು ಆ ಥರ ಅದು ಏನಂದ್ರೆ ಮೇಡಮ್, ಈಗ ಮುಂಚೆ ಮಾಡ್ತಿದ್ವಿ, ಸೊ ಎಲ್ಲರೂ ಮೆಸೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ನಮಗೊಂದು ವಿಡಿಯೋ ಮಾಡ್ಕೊಡಿ ನಮಗೊಂದು. ಸೊ ತುಂಬ ಜನ ಕೇಳಿದಾಗ ತುಂಬ ಜನಕ್ಕೆ ಮಾಡ್ಕೊಡೋಷ್ಟು ಟೈಮ್ ಇರಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ, ಸುಷ್ಮಿತಾ ನಾನೆಲ್ಲ ಕಾವ್ಯ ನಾವು ಮಾಡಿರೋದನ್ನ, ಸರಿ ನಾವು ಮಾಡಿರೋದನ್ನ ನೀವು ಯೂಸ್ ಮಾಡ್ಕೊಂಬಿಡಿ ಅಂದ್ರೆ ಸಿಂಗಲ್ ಡಬ್ ಸ್ಮ್ಯಾಶ್ ಬಿಡ್ತೀವಿ ನಾವು. ಅವಾಗ ಸಿಂಗಲ್ ಬಿಟ್ಬಿಡ್ತೀವಿ, ಹುಡುಗರ್ದು ಲಿಪ್ ಸಿಂಕ್ ಇರುತ್ತೆ, ಬಟ್ ನಾನು ಅಲ್ಲೂ ಜೊತೆ ಮಾಡಿರೋದಿಲ್ಲ, ಸಿಂಗಲ್ ಬಿಡ್ತಾ. ಸೊ ಅವ್ರು ಅದನ್ನ ಹಾಕೊಂಡ್ಬಿಟ್ಟು ಅದೇ ಸಿಂಗಲ್ ಅಲ್ಲ ಮೇಡಮ್, ಈಗ ಸಿಂಗಲ್ ಓಕೆ, ಬಟ್ ಇವಾಗ ಸುಷ್ಮಿತಾ ನಾನು ಕುಶಲವ ಕ್ಷೇಮವೇ ಮಾಡಿದ್ವಲ್ಲ, ಅದನ್ನ ನನ್ನ ತೆಗೆದ್ಬಿಟ್ಟು ಅವ್ರನ್ನ ಹಾಕೊಂಡ್ಬಿಡ್ತಾರೆ. ಅವ್ರಿಗೊಂದು ಖುಷಿ ಅಲ್ಲ ಮೇಡಮ್, ನಾನು ಇವ್ರ ಜೊತೆ ಮಾಡ್ಬೇಕು. ಇಲ್ಲ ಈಗ ನಾನು ಅವಳು ಮಾಡಿರೋದನ್ನೇ ತುಂಬಾ ಜನ ನಂದು ಬೇರೆ ಹುಡುಗಿರು ಹಾಕೊಂಡಿದ್ದಾರೆ, ಅವ್ರಿಗೊಂಥರ ಖುಷಿ. ನಮ್ಮ ಜೊತೆ ಅಂದ್ರೆ ನಾವು ಕಾಂಟ್ಯಾಕ್ಟ್, ಈಗ ಎಷ್ಟೋ ಜನ ಮೆಸೇಜ್ ಮಾಡ್ತಿರ್ತಾರೆ. ಇನ್ನಷ್ಟು ಮಾಹಿತಿ ಪಡ್ಕೋತೀನಿ, ಕಾಲರ್ನ ಮಾತಾಡ್ತೀನಿ. ಹಲೋ 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 ಟ್ರಾವೆಲ್ ಮಾಡ್ತಿದ್ದಾರೆ ಅವರು, ಅದೇ ಟ್ರಾವೆಲ್ ಅಲ್ಲಿ ಇದ್ದಾರೆ ಅನ್ಸುತ್ತೆ, ಅವಾಗಿಂದ ಬಿಸಿ ಇದ್ರು. ಹಲೋ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಕಾಲ್ ಡಿಸ್ಕನೆಕ್ಟ್ ಆಯ್ತು, ಬೇಜಾರು ಮಾಡ್ಕೋಬೇಡಿ. ಲೈನ್ ಅಷ್ಟು ಕಟ್ ಮಾಡಿದ್ದಾರೆ ಪಾಪ, ನಂಗೆ ಬೇಜಾರಾಗುತ್ತೆ. ಆಮೇಲೆ ಲೈನ್ ಕನೆಕ್ಟ್ ಆದಾಗ ಕನೆಕ್ಟ್ ಮಾಡೋವರೆಗೂ ವೇಟ್ ಮಾಡಿ, ಅನಂತರ ಮಾತಾಡಿ ಅಂಡ್ ಕಂಟಿನ್ಯೂ ಮಾಡಿ. ರಘುವರೇ ಹೇಳ್ತಾ ಇದ್ದಾರೆ ಅದನ್ನ ಅವ್ರಿಗೊಂಥರ ಖುಷಿ ಅಲ್ಲ ಮೇಡಮ್. ಈಗ ನಮ್ಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ನಾವು ರಿಪ್ಲೈ ಮಾಡಕ್ ಆಗಿರಲ್ಲ ಬಿಸಿ ಕಾರಣಾಂತರಗಳಿಂದ. ಸೊ ಅವರು ಅದನ್ನೇ ವಿಡಿಯೋನ ಹಾಕೊಂಡು ಅವರು ಯೂಟ್ಯೂಬಲ್ಲಿ ಅವರವರೇ ಬಿಟ್ಕೊಂತಾರೆ, ಅವ್ರಿಗೂ ಒಂಥರ ಖುಷಿ ಅಲ್ಲ ಮೇಡಮ್. ಅವ್ರು ಖುಷಿ ಪಟ್ರೆ ಸಾಕು. ನಾವು ಮುಂಚೆ ಒಂಥರ ಬೇಜಾರಾಗ್ತದೆ, ಏನಪ್ಪ ನಮ್ಮ ವಿಡಿಯೋ ಯಾರು ಮಾಡ್ತಿದ್ರು, ಬಟ್ ನಾವು ಒಂದು ರೇಂಜಿಗೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಅವ್ರಿಗೂ ಒಂಥರ ಖುಷಿ ಅಲ್ಲ. ಎಷ್ಟೋ ಜನ ಇವಾಗ ನಾವು ಮಾಡಿರೋ ಡಬ್ಸ್ನೇ ಅವ್ರು ಹಾಕೊಂತಾರೆ, ಸರಿ ಅವ್ರಿಗೊಂದು ಖುಷಿ ಸಿಗುತ್ತಿಂದ ಅದಕ್ಕಿಂತ ನಮ್ ದೊಡ್ಡದು ಇನ್ನೇನಿಲ್ಲ ಅಲ್ಲ ಮೇಡಮ್. ಸೊ ಅದಕ್ಕೆ ತುಂಬಾ ಖುಷಿ. ಈಗ ನಿಮಗೆ ಜನಗಳಿಂದ ಡಬ್ ಸ್ಮ್ಯಾಶ್ ಮೂಲಕ ಇಂಡಿವಿಜುವಲ್ ಆಗಿ ಕೇಳ್ತೇನೆ ನಾನು, ಈಗ ರಘು ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನನ್ನ ನೋಡಿ ನಿಮ್ಮನ್ನ ಲೈಕ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಏನು ಅಂದ್ರೆ ಅದು ನಂಗೆ ಗೊತ್ತಿಲ್ಲ ಮೇಡಮ್, ಏನು ನೋಡಿ ಲೈಕ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಏನೋ ನಾ ಮಾಡಿದ ತಕ್ಷಣ ಅಣ್ಣ ನೀವು ಚೆನ್ನಾಗಿದ್ದೀರಣ್ಣ, ನಿಮ್ಗೆ ತುಂಬಾ ಇಷ್ಟ ಅಣ್ಣ ನಿಮ್ ಕಂಡ್ರೆ. ಯಾಕೆ ಪ್ರಶ್ನೆ ಅಂದ್ರೆ, ಯಾರೋ ಪ್ರೀವಿಯಸ್ ಕಾಲರ್ ಹೇಳಿದ್ರಲ್ಲ ನಿಮ್ ಗಡ್ಡ ತುಂಬಾ ಚೆನ್ನಾಗಿ ನಿಮ್ ಫೇಸ್ ಅಷ್ಟೇ ಅದು ಗಡ್ಡ ಅಂತ ಅಲ್ಲ, ಈ ಮೂವಿಗೋಸ್ಕರ ಬಿಟ್ಟಿರೋದು. ಆಕ್ಚುಲಿ ಇಷ್ಟ ಯಾವಾಗಲೂ ಬಿಟ್ಟಿಲ್ಲ ನಾನು, ಒಂದ್ ರೇಂಜಿಗೆ ಬಿಡ್ತಿದ್ದೆ. ಸೊ ತುಂಬಾ ಎಮೋಷನಲಿ ಫ್ಯಾನ್ಸ್ ತುಂಬಾ. ಒಂದ್ಸರಿ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ ನಾವು, ಅದೊಂದು ಶೇರ್ ಮಾಡಕ್ ಇಷ್ಟಪಡ್ತೀನಿ. ಅವ್ರು ನಮ್ ಕಡೆಯವರಂತೆ. ಇಸ್ಕಾನ್ ಟೆಂಪಲ್ ಸ್ಟೋರಿ ಹಾಗೆ ಇಟ್ಕೊಳ್ಳಿ. ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಮ್ಮ ಹೆಸರು? ಕೇಳಿಸ್ತಾ ಇದೆ. ನಿಮ್ಮ ಹೆಸರು ಹೇಳಿಮ್ಮ. ಉಮಾ ಅಂತ. ಎಲ್ಲಿಂದ ಉಮಾ? ಬೆಂಗಳೂರಿಂದ. ಯಾರ ಜೊತೆ ಮಾತಾಡ್ತೀರಾ? ಹಲೋ, ಕಾವ್ಯನ್ ಜೊತೆ ಮಾತಾಡ್ತೀರಾ, ರಘುವ್ರ ಜೊತೆ ಮಾತಾಡ್ತೀರಾ? ನಾನು ರಘುವ್ರ ಜೊತೆ ಮಾತಾಡ್ಬೇಕು. ನಮಸ್ಕಾರ ಉಮಾ ಅವರೇ, ಚೆನ್ನಾಗಿದ್ದೀರಾ? ಹಲೋ ಉಮಾ ಅವರೇ, ಕೇಳಿಸಿದೇನಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನಿಮ್ದು ಆರ್ಟ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಏನ್ ಮಾಡ್ಕೊಂಡಿದ್ದೀರಾ ನೀವು? ಉಮಾ ಅವರು ಟಿವಿ ಓದ್ತಾ ಇದ್ದೀನಿ ಮೇಡಮ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹೇಳಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಮೇಡಮ್, ಹೇಳಿ, ಮಾತಾಡಿ. ತುಂಬಾ ಇಷ್ಟ ಆಗುತ್ತೆ ನಿಮ್ ಹಾಡೆಲ್ಲ, ನಾವು ನೋಡ್ತಾ ಇರ್ತೀವಿ. ನಿಮ್ದು ಸುಷ್ಮಿತಾ ಅವ್ರದಂತೂ ಇನ್ನೂ ತುಂಬಾ ಇಷ್ಟ ಆಗುತ್ತೆ. ನಿಮ್ಮಿಬ್ರು ಚೆನ್ನಾಗಿದೆ ಅಂತ ಮಾಡೋದೆಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ, ನಿಮ್ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಮಾಡೋ ಫಿಲಮ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅದಕ್ಕೂ ಸಪೋರ್ಟ್ ಬೇಕೇ ಬೇಕು, ನಿಮ್ ಸಪೋರ್ಟ್ ಎಲ್ಲ ಇರಬೇಕು, ಇದ್ರೇನೆ ನಾವು ಬೆಳೆಯೋದು. ಓಕೆ, ಆಯ್ತು. ಥ್ಯಾಂಕ್ ಯು ಸೋ ಮಚ್ ಉಮಾ ಕಾಲ್ ಮಾಡಿದ್ದಕ್ಕೆ. ಅಂಡ್ ಇಷ್ಟೊಂದು ಪ್ರೀತಿ ರಘುವ್ರ ಮೇಲೆ ಅಲ್ಲ, ಜಲಸ್ ಆಗುತ್ತೆ ಆಕ್ಚುಲಿ. ನಮಗೆ ಜಲಸ್ ಫೀಲ್ ಇಲ್ಲ, ನಾವೇ ಇವನಿಗೆ ಹಾಡ್ಕೊಂತಾ ಇರ್ತೀವಿ, ಏನೋ ನಿಂಗೆ ಹುಡುಗಿರ್ ಫ್ಯಾನ್ಸ್ ಇಷ್ಟೊಂದು ಅಂತ ತುಂಬಾ ಹಾಡ್ಕೊಂತೀವಿ ಇವನಿಗೆ, ನಾನು ಮತ್ತೆ ಸುಷ್ಮಿತಾ ಯಾವಾಗ್ಲೂ ಕೂಡ. ಓಕೆ, ಇನ್ನು ಇಸ್ಕಾನ್ ಟೆಂಪಲ್ ಸ್ಟೋರಿ. ಇಸ್ಕಾನ್ ಟೆಂಪಲ್ 3 ಜನ ಹೋಗಿದ್ವಿ ಅವತ್ತು. ಏನೋ ನಾವು ಯಾವಾಗ್ಲೂ ಕಿತ್ತಾಡ್ತಾನೆ ಇರ್ತೀವಿ 3 ಜನ, ಸುಮ್ನೆ ಸಣ್ಣ ವಿಷಯಕ್ಕೆ ಏನೋ ಕಿತ್ತಾಡಿದ್ವಿ. ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ, 3 ಜನ ಹೋದ್ವಿ. ಅಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಆಯ್ತು. ಒಬ್ರು ಏನೋ ಅನ್ಕಂತ ಬಂದ್ರಂತೆ, ಅಣ್ಣ ನಿಮ್ಮನ್ನ ನೋಡ್ಬೇಕು ಅಂತಾನೆ ಬಂದ್ವಣ ನಾವು ಅಂತ. ನಾವ್ ಏನೋ ಮನ್ಸಲ್ಲಿ ಅನ್ಕಂತೀವಿ, ಗೊತ್ತಿಲ್ಲ ಮೇಡಮ್. ನಾ ಅದೇ ಕೇಳ್ದೆ, ನೀವು ತುಂಬಾ ನೋಡ್ತೀವಣ್ಣ, ದಿಸಕ್ಕೆ 100 ಸರಿ ನೋಡ್ತೀವಿ, ಬೇಕಾದ್ರೆ ಡೌಟ್ ಇದ್ರೆ ನನ್ನ ಪಕ್ಕದ ಫ್ರೆಂಡ್ ಕೇಳು ಅಂತಂದ್ರೆ ಒಂಥರ ಅವನು ಏನೋ ಅಳ್ತಿದ್ದ. ಸಡನ್ಲಿ ಫಸ್ಟ್ ಮುಂದೆ ಬಂದ, ಹಾಯ್ ಅಣ್ಣ ರಘು ಅಲ್ಲ, ಹಾಯ್ ಅಂದೆ ಅಷ್ಟೇ. ಬಟ್ ನಮಗೆ ಅಷ್ಟು ಸೆಲೆಬ್ರಿಟಿ ತರ ಫೀಲ್ ಇಲ್ಲ ಮೇಡಮ್. ಹಾಯ್ ಅಂದ್ ಹೋಗ್ಬಿಟ್ವಿ. ಅವ್ನು ತುಂಬಾ ಬೇಜಾರಾಗಿ ರಿಟರ್ನ್ ಬಂದ, ಅಣ್ಣ ಏನಣ್ಣ ಹಂಗೆ ಹೋಗ್ಬಿಟ್ಟು ನಂಗೆ ಬೇಜಾರಾಯ್ತಣ್ಣ ಅಂತ ಕಣ್ಣಲ್ಲಿ ನೀರು ಬಂತು.
ಸುಷ್ಮಿತಾನು ನೋಡ್ತಿದ್ದಾಳೆ, ಏನೋ ನಂಗೆ ಮಾತಾಡ್ಸೋಗ ಅಂತ ಹಂಗೆ ಬೈದ್ಲು. ನಂಗೆ ಸ್ವಲ್ಪ ಸಂಕೋಚ ಮೇಡಮ್ ಯಾರನ್ನು ಮಾತಾಡ್ಸಕ್ಕೆ. ಕಳ್ಸಿದ್ಲು ಸುಷ್ಮಿತಾನ ಕಳ್ಸಿದ್ಲು, ಹೋಗ ಮಾತಾಡ, ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ಬೇಕಾರೆ ಕೊಬ್ಬನ ಹಿಂಗೆ ಅಂತ ಬೈದ್ಲು. ಸರಿ ಇವಾಗ ಮಾತಾಡಿಸ್ದೆ, ಅಣ್ಣ ನಿಮ್ ಕಂಡ್ರೆ ತುಂಬಾ ಇಷ್ಟ ಅಣ್ಣ, ಹಂಗೆ ಹಿಂಗೆ ಹಿಂಗೆ ಅಂತ ಕೈ ನಡಕ್ತಿದೆ ಒಂದು. ಆಮೇಲೆ ಹಗ್ ಮಾಡಿದೆ, ಹಂಗೆಲ್ಲ ಸರಿಯಪ್ಪ ಥ್ಯಾಂಕ್ ಯು ಸೋ ಮಚ್, ಹಿಂಗೆ ಸಪೋರ್ಟ್ ಮಾಡ್ತೀರಪ್ಪ ಅಂದಾಗ ಒಂಥರ ಖುಷಿ ಮೇಡಮ್. ನಾವು ಮುಂಚೆ ದೇವಸ್ಥಾನಕ್ಕೆ ಹೋಗೋದಕ್ಕೂ ಈ ದೇವಸ್ಥಾನಕ್ಕೆ ಹೋಗೋದಕ್ಕೂ, ಮುಂಚೆ ಹೊರಗಡೆ ಹೋಗೋದಕ್ಕೂ ಈಗ ತುಂಬಾ ವ್ಯತ್ಯಾಸ ಆಗ್ತಿದೆ. ಜನಗಳಿಗೆ ಹೋಗ್ತಿರ್ಬೇಕಾದ್ರೆ ಸಿಗ್ನಲ್ ಹೆಲ್ಮೆಟ್ ಹಾಕಂದ್ರೆ ಗುರುತಿಸ್ತಾರೆ, ಓ ನೀನ್ ರಘು ಅಲ್ಲ ಅಂತಾರೆ. ತುಂಬಾ ಖುಷಿ ಆಗ್ತಿದೆ ಮೇಡಮ್. ತುಂಬಾ ಇನ್ಸಿಡೆಂಟ್ ಇದೆ ಈ ತರ. ರಾತ್ರಿ 10:00 ರೆಕಗ್ನೈಸ್ ಮಾಡಿದ್ದಾರೆ. ಮತ್ತಿಕೆರೆ ಆಲ್ಮೋಸ್ಟ್ ಅಲ್ಲೇ ಇರ್ತಾ ಇದ್ವಿ, ಜ್ಯೂಸ್ ಕುಡಿಯಕ್ಕೆ ಅಂತ ನೈಟ್ ಹೋದಾಗ ಅಲ್ಲೂ ಅಷ್ಟೇ ಆಟೋದಲ್ಲಿ ಹೋಗೋರು ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟು ಅಣ್ಣ ನೀವು 3 ಜನ ನೋಡಿದೀವಿ ಅಂತ ಸೆಲ್ಫಿ ತಗೊಂಡು. ಅಂದ್ರೆ ಎಲ್ಲ ಯಂಗ್ಸ್ಟರ್ಸೇ ಜಾಸ್ತಿ. ತುಂಬಾ ಒಂದ್ಸರಿ ಶಾಕ್. ನಾನು ಸುಷ್ಮಿತಾ ಬೈಕಲ್ಲಿ ಹೋಗ್ತಿದ್ವಿ, ಒಬ್ನು ಅಡ್ಡ ಹಾಕ್ಬಿಟ್ಟ, ಹೆದರಿಕೆ ಆಗ್ಬಿಡ್ತು. ಏನಪ್ಪಾ ನಮ್ಗೆ ಯಾಕೆ ಗೊತ್ತಿಲ್ಲ ಏನಿಲ್ಲ ಅಂತ. ಅಣ್ಣ ನೀವು ತುಂಬಾ ಇಷ್ಟ ಅಣ್ಣ, ನೀವು ಹಿಂಗೆ ಬೆಳಿಬೇಕು. ನಂಗೆ ಶಾಕು ಇಬ್ರಿಗೂ. ಅಕ್ಕ ನೀವು ತುಂಬಾ ಇಷ್ಟ ಅಕ್ಕ, ಹಿಂಗೆ ತುಂಬಾ ಜನ ಮಾತಾಡ್ತಾರೆ ಮೇಡಮ್. ಅದೇ ಒಂಥರ ಖುಷಿ. ನಾನು ಯಾವ್ದೋ ಊರಲ್ಲಿ ಇರೋದು, ಈ ಊರಲ್ಲಿ ಬೆಂಗಳೂರಲ್ಲಿ ಇಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ ಒಟ್ಟಾರೆ ನಿಮ್ಮ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತಲ್ಲ, ನಾನು ಇದು ಮಾಡಿದೆ ಅದಕ್ಕೆ ಜನ ಇಷ್ಟಪಡ್ತಿದ್ದಾರೆ ಅಂತ. ಸೊ ಅದು ನಿಮ್ಮಲ್ಲಿ ಯಾವ ಒಂದು ಗುಣ ಅವ್ರಿಗೆ ಇಷ್ಟ ಆಗಿದೆ ಅಂತ? ಇಲ್ಲ ಮೇಡಮ್, ಅದು ನಾನು ಮುಂಚೆಯಿಂದನೂ ಒಂಥರ ಫೀಲು. ಏನಂದ್ರೆ ನಾವು ಹೊರಗಡೆ ಹೋದ್ರೆ ಜನ ನನ್ಗೆ ಗುರುಸ್ಬೇಕು, ಮುಂಚೆಯಿಂದ ಡ್ರೀಮ್ ಅದು. ನಾನು ರೋಡಲ್ಲಿ ಹೋಗ್ತಾ ಇರ್ಬೇಕು, ಸುಮ್ಮನೆ ಬಿಲ್ಡಪ್ ಕೊಟ್ಕೊಂತ ಹೋಗೋದು, ಏನೋ ಬಿಲ್ಡಪ್. ಜನಗಳು ನಮ್ಗೆ ಇಷ್ಟಪಡ್ಬೇಕು, ಜನಗಳು ನಮ್ಮ ರೆಕಗ್ನೈಸ್ ಮಾಡ್ಬೇಕು, ಅದು ಮುಂಚೆಯಿಂದ ಕನಸು ಮೇಡಮ್. ಸೊ ಸಿನಿಮಾ ಸ್ಟಾರ್ ಆಗ್ಬೇಕು ಅಂತಾನೆ ಒಂದು ಸಿನಿಮಾ ಸ್ಟಾರ್ ಅಂತ ನಂಗೆ ಸಿನಿಮಾ ಸ್ಟಾರ್ ಆಗ್ಬೇಕಂತೇನು, ಒಟ್ಟನೇ ಏನೋ ಒಂದು ಸಿನಿಮಾ ಹೋಗ್ಬೇಕಪ್ಪ ಅಷ್ಟೇ. ಅಲ್ಲಿ ಏನ್ ಕಸ ಬೆಳೆದ್ರು ಒಟ್ಟು ಸಿನಿಮಾದಲ್ಲಿ ಇರ್ಬೇಕು. ನಾವು ಸಿನಿಮಾದಲ್ಲಿ ಕಸ ಆದ್ರೂ ಬೆಳಿಬೇಕು, ಒಟ್ಟು ಸಿನಿಮಾದಲ್ಲೇ ಇರ್ಬೇಕು. ಮುಂಚೆಯಿಂದ ಒಂದು ಕನಸು. ಸೊ ಆ ಕನಸಿಗೆ ಡಬ್ ಸ್ಮ್ಯಾಶ್ ಸುಷ್ಮಿತಾ ಪ್ಲಾಟ್ಫಾರ್ಮ್ ಆದ್ರೆ ಅಷ್ಟೇ. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಈ ಸ್ಟೇಜ್ ಅಲ್ಲಿ ಇದ್ದೀರಾ. ಅಂಡ್ ಈ ಒಂದು ಕನಸು ಎಷ್ಟನೇ ವಯಸ್ಸಿಂದ ಬಂದಿದ್ದಂಗಿದೆ ನಿಮಗೆ? ನಾನು ಯಾವಾಗ್ಲೂ 6th ಸ್ಟ್ಯಾಂಡರ್ಡ್ ಇಂದ ಕಂಟಿನ್ಯೂ ಆಗಿ ಸ್ಕೂಲಲ್ಲಿ ಸಿಂಗಲ್ ಡ್ಯಾನ್ಸ್ ಮಾಡ್ತಿದ್ದೆ. ಸಿಂಗಲ್ ಡ್ಯಾನ್ಸ್? ಓಕೆ. ಬರೀ ಈಗ ಅವಾಗ ನಾನು 6th ಸ್ಟ್ಯಾಂಡರ್ಡ್ ಇಂದ ಮೋರೆ ಫಿಲಮ್ ಬಂದಿತ್ತು, ಪುನೀತ್ ಸರ್ದು. ಬರೀ ಪುನೀತ್ ಸಾಂಗ್, ಪುನೀತ್ 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 ಅಂತ ಹುಚ್ಚು ಮೇಡಮ್. ಅಪ್ಪು ಅಂದ್ಬಿಟ್ರೆ ಅಯ್ಯ ಹಂಗೆ ಸ್ಕೂಲಲ್ಲಿ. ನಮ್ದು ಬೇರೆ ಕನ್ನಡ ಮೀಡಿಯಮ್. ಬರೀ ಸಿಂಗಲ್ ಡ್ಯಾನ್ಸ್ ಮಾಡ್ತಾ 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 ಇನ್ಸ್ಪೈರ್, ನಾನು ಒಂದ್ ದಿವಸ ಆಗ್ಬೇಕಪ್ಪ, ನಾನು ಒಂದ್ ದಿವಸ ಸ್ಕ್ರೀನಲ್ಲಿ ಬರಲೇಬೇಕು. ಸ್ಕ್ರೀನಲ್ಲಿ ಅವಾಗೆಲ್ಲ ನಾವು ಬಾಲ್ಕನಿಗೆ ಮನೇಲಿ ದುಡ್ಡು ಕೊಡ್ತಿರಲಿಲ್ಲ, ಬಾಲ್ಕನಿಗೆ ಹೋಗ್ತಿರ್ಲಿಲ್ಲ. ಎಷ್ಟೋ ನಮ್ಮ ಅಪ್ಪನ ಜಾಬಲ್ಲಿ ಕಳ್ತನ ಮಾಡ್ಕೊಂಡು ಮುಂದೆ ಕೂತ್ಕೊಂಡು ಗಾಂಧಿ ಕ್ಲಾಸಿಗೆ ಹೋಗ್ಬಿಟ್ಟು ಏನೋ ತಿನ್ಕಂತ ಹಿಂಗ್ ನೋಡ್ಕಂತ ನಾನು ಒಂದ್ ದಿವಸ ಹಿಂಗ್ ಆಗ್ಬೇಕಪ್ಪ, ನಾನು ಒಂದು ಅದೇ ಒಂಥರ ನೆನಪು, ಅದೊಂದು ನೆನಪು ಇವಾಗ್ಲೂ ಕಾಡುತ್ತೆ. ಒಂದ್ ದಿವಸ ಆಗ್ಬೇಕು ಅಂತ. ಬಟ್ ಅದು ಇವಾಗ ಸಕ್ಸಸ್ ಆಗ್ತಿದೆ, ಏನೋ ಒಂಥರ ಖುಷಿ ಮೇಡಮ್. ಯಾರು ಆದ್ರೂ ಕನ್ಸ್ ಕಾಣಬಹುದು ಮೇಡಮ್, ಏನು ಕಷ್ಟ ಇಲ್ಲ. ಬಟ್ ಹಾರ್ಡ್ ವರ್ಕ್. ಖಂಡಿತ ಹೌದು, ಕನ್ಸ್ ಕಾಣೋದು ತುಂಬಾ ಈಸಿ, ಬಟ್ ಅದನ್ನ ನನ್ಸಾಗಿ ಮಾಡ್ಕೊಳ್ಳೋಂತ ಹಾದಿ ತುಂಬಾ ಕಷ್ಟ ಅಂತ ಹಿರಿಯರೆಲ್ಲ ಹೇಳಿದ್ದಾರೆ. ಸೊ ಖಂಡಿತ ನಿಮ್ಮ ಹಾರ್ಡ್ ವರ್ಕ್ ಸಕ್ಸಸ್ಫುಲ್ ಆಗ್ಲಿ. ನೀವು ಮಾಡ್ತಿರೋಂಥ ಸಿನಿಮಾಗಳು, ನೀವು ಮುಂದೆ ಪ್ರಾಜೆಕ್ಟ್ಸ್ ಏನೇನ್ ಮಾಡ್ತಿದ್ದೀರಾ ಎಲ್ಲದಕ್ಕೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಇಬ್ಬರಿಗೂ ಹೇಳಕ್ ಇಷ್ಟಪಡ್ತೀನಿ. ಸಮಯ ನಂಗೇನೋ ಪ್ರತಿ ವಾರ ಇಷ್ಟಪ್ಪ 1 hour ಹೇಗೆ ಕಳೆಯುತ್ತೆ ಅಂತ ನಂಗೆ ಗೊತ್ತಾಗೋದಿಲ್ಲ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಕಳೆದಾಗ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸೊ ವೀಕ್ಷಕರಿಗೇನು, ಈಗ ನೆಕ್ಸ್ಟ್ ನಮ್ಮ ಸಿನಿಮಾ ಬರ್ತಿದೆ, ಅದಕ್ಕೆ ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಯಾರ್ಯಾರಿಗೆ ಡಬ್ ಸ್ಮ್ಯಾಶ್ ಮಾಡ್ಬೇಕಂತ ಕ್ರೇಜ್ ಇದೆ ದಯವಿಟ್ಟು ನಿಲ್ಲಿಸ್ಬೇಡಿ. ನಿಮ್ಮ ಮನೇಲಿ ಬೈತಾರೆ, ಓಕೆ, ನಿಮ್ಮ ಮನೇಲಿ ಕನ್ವಿನ್ಸ್ ಮಾಡಿ. ಸೊ ಇವಾಗ ಸುಷ್ಮಿತಾ ಆಗಲಿ ಕಾವ್ಯ ಆಗಲಿ ಅವ್ರ ಮನೇಲಿ ಕನ್ವಿನ್ಸ್ ಮಾಡೋದಕ್ಕೆ ಒಪ್ಕೊಂಡಿರೋದು. ಸೊ ನೀವೂ ಅಷ್ಟೇ, ಸರಿಯಮ್ಮ ನನಗೂ ಒಂದೇನೋ ಟ್ಯಾಲೆಂಟ್ ಇದೆ, ನಾನು ಮಾಡ್ತೀನಿ ಅನ್ನೋದೊಂದು ನಿಮ್ಗೆ ಏನಾದ್ರು ಕನಸಿದ್ರೆ, ಡಬ್ ಸ್ಮ್ಯಾಶ್ ಸ್ಪೆಷಲಿ ಡಬ್ ಸ್ಮ್ಯಾಶ್ ಮಾಡೋಕೆ ಕನಸಿದ್ರೆ ದಯವಿಟ್ಟು ಹಿಂದೆ ಹೋಗ್ಬೇಡಿ, ಮುಂದೆ ಬನ್ನಿ. ಸೊ ನಾವು ಅವತ್ತೇನಾದ್ರು ಹಿಂದೆ ಹೋಗ್ಬಿಟ್ಟಿದ್ರೆ ನಾವು ಇವತ್ತು ಇಂಚರ ಚಾನಲಲ್ಲಿ, ಇಂಚರ ವಾಹಿನಿಯಲ್ಲಿ ಕೂರ್ತಿರ್ಲಿಲ್ಲ. ಸೊ ನಿಮ್ದೊಂದು ಕನ್ಸನ್ನ ನೀವು ನನ್ಸ್ ಮಾಡ್ಕೊಳಕ್ಕೆ ಡಬ್ ಸ್ಮ್ಯಾಶ್ ಒಳ್ಳೆ ಪ್ಲಾಟ್ಫಾರ್ಮ್. ಡಬ್ ಸ್ಮ್ಯಾಶ್ ಅಂತಲ್ಲ, ಬೇರೆ ಯಾವುದೇ ನಿಮ್ಮ ಕನಸಿದ್ರು ಏನೇ ಇರಲಿ, ಅದನ್ನ ಒಂದು ನಿಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡಿ. ಓಕೆ, ಮನೆಯವರು ನಂಬಲ್ಲ. ಓಕೆ, ಮನೆಯವ್ರಿಗೆ ಏನು ಭಯ ಅಂದರೆ ಈ ಏನಪ್ಪ ನಮ್ಮ ಮಕ್ಕಳು ಹಾಳಾಗೋಗ್ಬಿಡ್ತಾರೆ, ಏನಾರು ಇದಾಗ್ಬಿಡ್ತಾರೆ. ಸೊ ಅದೇನೂ ಇಲ್ಲ, ನಿಮ್ಮ ಮನೆಯವ್ರಿಗೆ ಕನ್ವಿನ್ಸ್ ಮಾಡಿ. ಅದು ನಿಮ್ಮ ಮನೆಯವ್ರಿಗೆ ನಿಮ್ಮ ಟ್ಯಾಲೆಂಟ್ನ ಮುಟ್ಟೋ ಲೆವೆಲ್ವರೆಗೂ ನೀವು ಹಾರ್ಡ್ ವರ್ಕ್ ಮಾಡಿ. ಸೊ ಇವತ್ತು ನಾವು ಹಾರ್ಡ್ ವರ್ಕ್ ಮಾಡೋದಕ್ಕೆ ನಮ್ಮ ಮನೇಲಿ ಇವತ್ತು ಬೆಂಗಳೂರಲ್ಲಿ ಬಿಟ್ಟಿದ್ದಾರೆ, ಇವ್ರ ಮನೇಲೂ ಬೆಂಗಳೂರಲ್ಲಿ ಬಿಟ್ಟಿದ್ದಾರೆ, ಇಷ್ಟೇ. ಬಟ್ ನಿಮ್ಮ ಹಾರ್ಡ್ ವರ್ಕು, ನೀವು ಮಾಡೋ ಕೆಲಸ ಒಳ್ಳೆತನ, ನಿಮ್ದು ಒಳ್ಳೆ ಒಂದು ಪ್ರಯತ್ನ ಇದ್ರೆ ಯಾವತ್ತೂ ಸೋಲಲ್ಲ. ಒಂದಲ್ಲ ಒಂದು ದಿವಸ ನಿಮ್ಮ ಮುಂದೆ ಬರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಹೇಳೋದೊಂದೇ ಮೆಸೇಜ್, ಇವರು ನಿಮ್ಮ ಕನಸುಗಳು ಏನೇ ಇದ್ರು ಅದನ್ನು ನಿಮ್ಮ ತಂದೆ ತಾಯಿ ಮುಂದೆ ಇಡಿ, ಅದಕ್ಕೆ ಒಂದು ಸಪೋರ್ಟ್ ತಗೊಂಡು ಮಾಡಿದ್ರೆ, ಆ ಒಂದು ಮಾರ್ಗದಲ್ಲಿ ಹಾರ್ಡ್ ವರ್ಕು ಡೆಡಿಕೇಶನ್ ಇದ್ದರೆ ಖಂಡಿತವಾಗಿ ರೀಚ್ ಆಗ್ಬೋದು ಅನ್ನೋದೊಂದು ಅವರ ಆಶಯ. ಬಿಕಾಸ್ ಇವತ್ತು ಅವ್ರು ಈ ಲೆವೆಲಲ್ಲಿ ಇದ್ದಾರೆ ಅನ್ನೋದಕ್ಕೆ. ಆ್ಯಂಡ್ ನೀವು ನಿಮ್ಮ ಟ್ಯಾಲೆಂಟ್ಗಳನ್ನ ಟ್ರೈ ಮಾಡಿ, ಖಂಡಿತ ಯಾವುದನ್ನು ಮಿಸ್ ಮಾಡಿಕೊಂಡು ಲೈಫ್ ಹೊಟ್ಟೋಯ್ತಪ್ಪ ಅಂತ ಬೇಜಾರು ಮಾಡ್ಕೊಬಿಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್. ಗೊತ್ತಾಗ್ಲಿಲ್ವಾ? ಭೂಮಿ ತೂಕ ಪ್ರೇಮಲೋಕ. ಏನಾಯ್ತು ಅಂತ ಕೇಳ್ಬಹುದಾ ಕೇಳ್ಬಾರ್ದಾ? ಅಕ್ಕ ಅಲ್ಲೋಡು. ಏನಾದ್ರೂ ಮಾಡಿ ನನ್ನ ಮದುವೆ ನಿಲ್ಲಿಸ್ಬಿಡ್ತೀನಿ ಅಂದ್ಯಲ್ಲ, ನಿಲ್ಲಿಸ್ತೀಯಾ? ನಿಲ್ಲಿಸ್ತೀನಿ.
I can do it. I will do it. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು